13:1. ಸಾರಿ, 1ನೇ ಅಧ್ಯಾಯ 3ನೇ ಅಧ್ಯಾಯ 13ನೇ ವಚನ ಹೋದ್ರೆ ಯಾರಾದರೂ ಭಕ್ತರು ಮೈಕ್ ತಗೊಂಡು ಹೋದ್ರೆ ಚೆನ್ನಾಗಿರ್ತದೆ ಅನ್ಸುತ್ತೆ. ಥ್ಯಾಂಕ್ ಯು. 3:13 ಓದಮ್ಮ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಹಲ್ಲೆಲೂಯಾ. ನೋಡ್ರಿ, ಒಳ್ಳೆಯದನ್ನು ಮಾಡುವವರಾಗಿದ್ದರೆ, ಒಳ್ಳೆಯದನ್ನು ಮಾಡುವ ಆಸಕ್ತಿಯಲ್ಲಿ ನೀವಿದ್ರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಸೌಂಡ್ ಸ್ವಲ್ಪ ಕಡಿಮೆ ಮಾಡೋಣ. ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ನಿಮ್ಮೆಲ್ಲರಿಗೆ? ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ರೆ ನಿಮಗೆ ಕೇಡು ಮಾಡುವರು ಯಾರು? తెలుగులో ఒకసారి చదవండి. మీరు మంచి విషయంలో ఆసక్తి గలవారైతే మీకు హాని చేయవాడు ఎవడు? చాలు చాలు చాలు. మంచి కార్యములు చేయుటకు మీరు ఆసక్తి గలవారైతే మీకు ಕೇಡು చేసే వాళ్ళు ఎవరున్నారు? ಎಲ್ಲರೂ ಅನ್ಕೊಳ್ತಿದ್ದಾರೆ ಇವತ್ತಿನ ದಿನದಲ್ಲಿ, ನನಗೆ ಒಳ್ಳೇದು ಯಾವಾಗ ಆಗುತ್ತೆ, ನನಗೆ ಒಳ್ಳೇದಾಗಿಲ್ಲ, ನನಗೆ ಇನ್ನ ಒಳ್ಳೇದಾಗಿಲ್ಲ, ನನ್ನ ಜೀವನದಾಗ ಇನ್ನ ಒಳ್ಳೇದಾಗಿಲ್ಲ, ನನ್ನ ಕೆಲಸದಲ್ಲಿ ಇನ್ನ ಒಳ್ಳೇದಾಗಿಲ್ಲ, ನನ್ನ ಕಾರ್ಯಗಳಲ್ಲಿ ಒಳ್ಳೇದಾಗಿಲ್ಲ, ನನ್ನ ಬದುಕಿನಲ್ಲಿ ಒಳ್ಳೇದಾಗಿಲ್ಲ. ಹಲೋ, ಒಳ್ಳೇದಾಗಿಲ್ಲ 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 ಅನ್ನುವವರೇ, ಇವತ್ತು ನಿಮಗೆ ಒಳ್ಳೆದನ್ನು ಮಾಡುವುದಕ್ಕೆ ದೇವರು ತನ್ನ ವಾಕ್ಯದಿಂದ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನೆಂಬುದಾಗಿ, ಯಾರು ಒಳ್ಳೆದನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರ್ತೀರೋ ಅವರ ಜೀವನದಲ್ಲಿ ಕೇಡು ಮಾಡುವುದಕ್ಕೆ ಯಾರ ಕೈಲಿಂದ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಫಸ್ಟ್ ಈಗ ನಾವೇನ್ ಮಾಡಬೇಕಾಗಿದೆ ಅಂದ್ರೆ, ಒಳ್ಳೆದನ್ನು ಮಾಡುವುದರಲ್ಲಿ ನಾವೇನಾಗಿರ್ಬೇಕು? ಆಸಕ್ತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಯೇಸಪ್ಪನೆಂಬ ಒಬ್ಬ ಭಕ್ತನನ್ನು ದೇವರು ಆರಿಸಿಕೊಂಡಂತ ಒಬ್ಬ ಭಕ್ತನಾದ ಯೋಸೇಫನ ಜೀವನದಲ್ಲಿ ಕಷ್ಟ ಬಂತು. ಆದ್ರೆ ಅವನ್ನ ತೆಗೆದುಕೊಂಡು ತನ್ನ ಸ್ವಂತ ಅಣ್ಣ ತಮ್ಮಂದ್ರೆ ಏನ್ ಮಾಡ್ಬಿಟ್ರು? ಒಬ್ಬ ಐಗುಪ್ತರಿಗೆ ಮಾರಿಬಿಟ್ರು. ಐಗುಪ್ತರ ಮನೆಗೆ ಹೋಗಿರುವಂತ ಯೋಸೇಫನು ಬರೇ ತನ್ನ ಕೂಲಿ ಕೊಟ್ಟಷ್ಟು ಮಾತ್ರ ಕೆಲಸ ಮಾಡದೆ ಕೂಲಿಕಿನ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದನಂತೆ. ಯಾರು ಮಾತಾನ? ಎಲ್ಲ ನಾನು ನೋಡ್ರಿ, ತಲೆ ಬುಗ್ಸುವಂತ ಕೆಲಸ ನೀವೇನ್ ಮಾಡಿಲ್ಲ ಅಲ್ವಾ? ತಲೆ ಎತ್ತುವಂತ ಕೆಲಸ ನೀವು ಮಾಡಿದಿರ. ಯಾಕಂದ್ರೆ ದೇವರ ಆಲಯಕ್ಕೆ ಬರೋದೇ ತಲೆ ಎತ್ತುವಂತ ಕೆಲಸ. ಹಲ್ಲೆಲೂಯಾ. ತಲೆ ತಗ್ಗಿಸುವಂತ ಕೆಲಸ ಏನ್ ಮಾಡಿದೆ ನೀವು? ಯಾರು ಚರ್ಚಿಗೆ ಬರೋದಿಲ್ಲ, ಯಾರು ವಾಕ್ಯ ಬಿಟ್ಟು ಬದುಕ್ತಾರೆ, ಯಾರು ದೇವರನ್ನ ಅಲಕ್ಷ್ಯ ಮಾಡಿ ಬದುಕೋರೆಲ್ಲ ತಲೆ ತಗ್ಗಿಸಿ ಬದುಕ್ಬೇಕು. ಅವರಿಗೆ ತಲೆ ಎತ್ತು ಅವ್ರ ತಲೆ ಎತ್ತುವ ಯೋಗ್ಯತೆ ಕೂಡ ಅವ್ರಿಗಿಲ್ಲ. ಆದ್ರೆ ತಲೆ ಎತ್ತುವುದಕ್ಕೆ ನಮ್ಮನ್ನು ದೇವರು ಕರೆದಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಏನ್ ಮಾಡ್ತೀರಂತಾನೆ? ತಲೆಗಳನ್ನಾಗಿ ಮಾಡುತ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಬಾಲವಾಗಲ್ಲ, ನಿಮ್ಮನ್ನು ತಲೆ ಎತ್ತುವರಂತನಾಗಿ ಮಾಡ್ತೀನೋ ತಗ್ಗಿಸುವಂತನಾಗಿ ದೇವ್ರು ಮಾಡ್ತಾನೆ ಅಂತ ಕರೆದಿಲ್ಲ ನಿಮ್ಮನ್ನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ಯೇಸಪ್ಪನ ಜೀವನದಲ್ಲಿ ನೋಡ್ರಿ, ಆ ಫಟೋಫೋರನ ಮನೆಯಲ್ಲಿರುವಂತ ಕೆಲಸ ಮಾತ್ರ ಮಾಡದೆ ಎಲ್ಲಾ ಕೆಲಸದಲ್ಲಿ ಒಳ್ಳೆದನ್ನೇ ಮಾಡ್ತಾ ಇದ್ದ. ಅವನು ಒಳ್ಳೆದನ್ನೇ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಆ ಒಳ್ಳೆದನ್ನು ಮಾಡ್ತಿರುವುದರಿಂದ ಕೆಟ್ಟವು ಕೂಡ ಅವನ ಮೇಲೆ ಸಂಭವಿಸಿದವು. ಆದರೆ ಅವನಿಗೆ ಕೇಡು ಮಾತ್ರ ಆಗ್ಲಿಲ್ಲ. ಹಲ್ಲೆಲೂಯಾ. ಇವರಿಗೆ ಸ್ತೋತ್ರ ಹೇಳೋಣ. ಒಬ್ಬ ಹೆಂಡತಿ, ಒಬ್ಬ ಪರಸ್ತ್ರೀ ಅವನ ಮೇಲೆ ಬಿದ್ದು ಶರೀರ ಆಸೆಗೆ ಒಳಗ್ ಬೀಳ್ತಾಳೆ. ಆದ್ರೆ ಅವನು ಮಾತ್ರ ಏನ್ ಮಾಡ್ಲಿಲ್ಲ? ಅವಳನ್ನು ಮುಟ್ಟಿಕೊಳ್ಳೇ ಇಲ್ಲ. ಒಳ್ಳೇದ ಕೆಟ್ಟದ? ಇದು ಒಳ್ಳೇದ ಕೆಟ್ಟದ? ಒಳ್ಳೇದು. ಅವನ ಜೀವನದಲ್ಲಿ ಏನಾಯ್ತು? ಒಳ್ಳೆದನ್ನು ಮಾಡುವವನಾಗಿದ್ದ. ಅದಕ್ಕೆ ಅವನಿಗೆ ಸ್ವಲ್ಪ ಸಮಯ ಮಾತ್ರ ಕಷ್ಟ ಬಂತೆ ಹೊರತು ಅದಾದ ನಂತರ ಅವನಿಗೆ ಜೀವನವೆಲ್ಲ ಸುಖವೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನ್ನೆಳಿಗೆ ದೇವರು ಕರೆದು ಒಂದು ಮಗುವನ್ನು ಕೊಟ್ಟ. ಎಷ್ಟು? ಒಂದು ಮಗನನ್ನು ಕೊಟ್ಟ ಮೇಲೆ ಅವನಿಗೆ ದೇವ್ರು ಹೇಳ್ದ, ನೋಡಮ್ಮ, ಅಲ್ಲಿ ಸೇವಕನ ಹೇಳ್ತಾನೆ, ನೋಡಮ್ಮ, ಈ ಮಗನನ್ನು ತಿರುಗಿ ನೀನೇನ್ ಮಾಡ್ಬೇಕು? ಕೊಟ್ರೆ ನೀನೇನ್ ಮಾಡ್ತೀಯ ಅಂದ್ರೆ, ನಾನು ತೆಗೆದುಕೊಂಡು ಬಂದು ಮತ್ತೆ ನಿನ್ನ ಸಂತಾನದಲ್ಲಿ ಈ ಮಗನನ್ನು ಕೊಟ್ಟು ಬಿಡ್ತೀನಿ ಸ್ವಾಮಿ ಅಂತ ಹೇಳಿದ್ವಿ. ಹಲ್ಲೆಲೂಯಾ. ಚೆನ್ನಾಗಿ ಕೇಳ್ರಿ. ಹೇಳಿದಂತ ಅನ್ನೆಳು ತನ್ನ ಮಗನನ್ನು ಯಾವಾಗ ಗರ್ಭದಲ್ಲಿ ಹೊತ್ತು ಏರಿದ ಮೇಲೆ ತನ್ನ ತಲೆಗೆ ಕತ್ರಿ ಹಾಕಿನ ಮುಂಚೆಲೆ ಏನ್ ಮಾಡ್ತಾಳೆ?
ತನ್ನ ಮಗನನ್ನು ಎತ್ತಿಕೊಂಡು ಬಂದು ಎಲ್ಲಿ ಇಡ್ತದಾಳೆ ಈಗ? ಎಲ್ಲಿ ಕೊಡ್ತಿದ್ದಾಳೆ ಅವನ ಮಗನನ್ನ? ದೇವರ ಆಲಯದಲ್ಲಿ ಕೊಡ್ತಾ ಇದ್ದಾಳೆ. ಅದು ಒಳ್ಳೇದ ಕೆಟ್ಟದ? ಒಳ್ಳೇದ ಕೆಟ್ಟದ? ಒಳ್ಳೇದು ತಾನೆ. ಈಗ ಅವಳು ಒಳ್ಳೇದು ಮಾಡಿರೋದ್ರಿಂದ ಅವಳಿಗೆ ಕೇಡು ಬರಲಿಕ್ಕೆ ಸಾಧ್ಯನಾ? ಅವಳಿಗೆ ಕೇಡು ಮಾಡೋರು ಯಾರನ್ನಿದ್ದಾರೆ ಈಗ? ಯಾರು ಇಲ್ಲ. ಅವಳು ಯಾವಾಗ ಅದನ್ನು ಒಳ್ಳೆದನ್ನು ಮಾಡಿದ್ಲೋ ಅವಳ ಜೀವನದಲ್ಲಿ ಒಳ್ಳೇದಾಗ್ಲಿಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಅವಳು ಕೊಟ್ಟಿದ್ದು ಬರೇ ಒಂದೇ ಮಗನನ್ನು. ಅವಳಿಗೆ ಬಂದಿದ್ದು ಎಷ್ಟು? ಹಲ್ಲೆಲೂಯಾ. ಅವಳಿಗೆ ಬಂದಿದ್ದು ಎಷ್ಟು ಮಕ್ಕಳು? 1ನೇ ಸಾಮುವೇಲನ ಪುಸ್ತಕದಲ್ಲಿ ಹೋಗೋಣ. ನಾವು ಸಾಮುವೇಲನ ಪುಸ್ತಕಕ್ಕೆ ಹೋಗೋಣ. 1ನೇ ಸಾಮುವೇಲ. ದೇವರಿಗೆ ಸ್ತೋತ್ರ ಹೇಳುತ್ತೆ. ಅಲ್ಲಿ 2ನೇ ಅಧ್ಯಾಯದಲ್ಲಿ ಇರ್ಬೇಕು ನೋಡ್ರಿ. 1ನೇ ಸಾಮುವೇಲ 2ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಎರಡನೇ ಅಧ್ಯಾಯ 1ನೇ ವಚನ ಓದ್ರಿ ನೋಡೋಣ. ಅನ್ನಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ಯಾಕೆ? ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು. ಹಲ್ಲೆಲೂಯಾ. ಯಾಕೆ ಈ ವಿಷಯ ಹೇಳ್ತಿದ್ದಾಳೆ ಅಂದ್ರೆ, ಅವಳು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳಂತೆ. ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ಯಾಕೆ ಈ ಮಾತು ಹೇಳ್ತಿದ್ದಾಳಂದ್ರೆ, ಅವಳು ಜೀವನದಲ್ಲಿ ನಿಜವಾಗ್ಲಿ ಬಂಜೆತನದಲ್ಲಿ ಇದ್ದಂತ ಅವಳ ಗರ್ಭವನ್ನು ತುಂಬಿಸಿದ ದೇವರಿಗೆ, ಒಳ್ಳೇದು ಮಾಡಿದಂತ ದೇವರಿಗೆ ಅವಳು ಒಳ್ಳೆದನ್ನೇ ಮಾಡ್ತಾ ಇದ್ದಾಳೆ. ಈಗ ಒಳ್ಳೇದನ್ನ ಮಾಡ್ತಿದ್ದಾಳ, ಕೆಟ್ಟದ್ ಮಾಡ್ತಿದ್ದಾಳ? ಒಳ್ಳೆದನ್ನೇ ಮಾಡ್ತಿದ್ದಾಳ. ಮಕ್ಕಳಿದ್ದಿಲ್ಲ ಅವಳ ಗರ್ಭದಲ್ಲಿ. ದೇವ್ರ ಅವಳಿಗೆ ಏನ್ ಮಾಡ್ದ? ಒಂದು ಮಗುವನ್ನು ಅವಳಿಗೆ ಕೊಡ್ತಾನೆ. ನೋಡ್ರಿ, ಒಂದನೇ ಅಧ್ಯಾಯ 10ನೇ ವಚನ ಹೋದ್ರಿ. 10ನೇ ವಚನ ಹೋದ್ರಿ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರ ಪಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಕೆ ಮಾಡಿದಳು. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ದೇವರು ಅವಳಿಗೆ ಒಂದು ಮಗುವನ್ನು ಕೊಟ್ಟನು. ಹಲ್ಲೆಲೂಯಾ. ಈಗ ಒಳ್ಳೆದನ್ನು ಮಾಡಿದ್ರಿಂದ ಅವಳೇನ್ ಮಾಡ್ತಿದ್ದಾಳೆ ನೋಡ್ರಿ. 21ನೇ ವಚನ ಓದೋಣ. ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು ಅನ್ನಳು, ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು. 24ನೇ ವಚನದ ಅನಂತರ ಆಕೆಯು 3 ವರ್ಷದ ಒಂದು ಓರಿಯನ್ನು 30 ಸೇರು ಹಿಟ್ಟನ್ನು 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರನ ಸಹಿತವಾಗಿ ಶಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನು ಚಿಕ್ಕವನಾಗಿದ್ದನು. ಅವರು ಓರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು
ಎಲಿಯ ಬಳಿಗೆ ಎಲಿಯನ ಬಳಿಗೆ ತಂದರು. ಅನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನ ಜೀವದಿಂದ ಇರುವ ತನಕ ಆತನಿಗೆ ಪ್ರತಿಷ್ಠನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರು ಒಳ್ಳೆದನ್ನು ಮಾಡಿರುವುದರಿಂದ ಆ ಒಳ್ಳೆದನ್ನು ಮಾಡಿರುವುದನ್ನು ನೆನೆಸಿರುವ ಇವಳು ಕೂಡ ಒಳ್ಳೆದನ್ನೇ ಮಾಡ್ತಾ ಇದ್ದಾಳೆ. ದೇವರ ಕೊಟ್ಟಿದ್ದ ಮಗನನ್ನು, ದೇವರಿಗೆ ಕೊಡ್ತೀನಂತ ಹೇಳಿದ ಮಗನನ್ನು ತಿರುಗಿ ತೆಗೆದುಕೊಂಡು ಬಂದು ದೇವರ ಸನ್ನಿಧಾನದಲ್ಲಿ ಏನ್ ಮಾಡ್ತಿದ್ದಾಳೆ? ಒಪ್ಪಿಸ್ತಾ ಇದ್ದಾಳೆ. ಒಳ್ಳೆದಾ ಕೆಟ್ಟದಾ? ನಾನು ನೋಡ್ರಿ ಎಲ್ಲಾರು, ಒಳ್ಳೆದಾ ಕೆಟ್ಟದಾ? ಗೌರಮ್ಮ, ಒಳ್ಳೆದಾ ಕೆಟ್ಟದಾ? ಒಳ್ಳೇದು ತಾನೆ, ಅವಳು ಮಾಡಿದ್ದು ಒಳ್ಳೇದು. ಮತ್ತೆ ಒಳ್ಳೇದು ಮಾಡುವವಳಿಗೆ ಕೆಟ್ಟದಾಗ್ತದ? ನೋಡ್ರಿ ಏನಾಗ್ತದೆ. 2ನೇ ಅಧ್ಯಾಯ 21ನೇ ವಚನ. ಯೆಹೋವನು ಕಟಾಕ್ಷಿಸಿದ್ದರಿಂದ ಅನ್ನಳಿಗೆ 3 ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಆದರು. ಹಲ್ಲೆಲೂಯಾ. ಅವಳು ಒಳ್ಳೆದನ್ನು ಮಾಡಿದ್ಲು, ತಿರುಗಿ ದೇವರು ಅವಳಿಗೆ ಒಳ್ಳೆದನ್ನೇ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೇತ್ರನ ಪುಸ್ತಕದಲ್ಲಿ ಹೇಳುತ್ತದೆ, ಒಳ್ಳೆದನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ನೀನು ಒಳ್ಳೇದ್ ಮಾಡೋದೇ ನಿನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಒಳ್ಳೇದನ್ನು ಮಾತ್ರ ಬಯಸ್ತೀವಿ, ಆದ್ರೆ ನೀನು ಒಳ್ಳೇದ್ ಮಾಡೋದು ಗೊತ್ತಿಲ್ಲ ನಿನ್ ಜೀವನದಲ್ಲಿ. ನಿನಗೆ ಒಳ್ಳೇದಾಗಂದ್ರೆ ಎಲ್ಲಿದಾಗುತ್ತೆ? ಎಲ್ಲರೂ ಅನ್ಕೊಳ್ತಿದೆ, ನನ್ನ ಜೀವನದಲ್ಲಿ ಯಾವಾಗ ಒಳ್ಳೇದಾಗುತ್ತೆ? ನನ್ನ ಕರ್ಮ ಇಷ್ಟೇ, ನನ್ನ ಜೀವನ ಇಷ್ಟೇ, ನನ್ನ ಬದುಕು ಇಷ್ಟೇ. ಅಮ್ಮ, ನಾನು ಹೇಳುತ್ತೇನೆ, ತಪ್ಪು ನಿನ್ನಲ್ಲೇ ಇದೆ. ಎಷ್ಟೋ ಸಲ ಅನ್ಕೊಳ್ತಾರೆ, ದೇವ್ರ ಏನ್ ಮಾಡ್ತಾನೆ ದೇವ್ರು? ಅಯ್ಯೋ ದೊಡ್ಡಮ್ಮ, ದೇವ್ರ ಮೇಲೆ ಅಂತ ಯಾವತ್ತು ಅಪವಾದ ಓರಿಸ್ಬೇಡ. ಎಷ್ಟೋ ಜನ ಹೇಳ್ತದೆ, ನನ್ ಗಂಡನ ಮಾರ್ಪಾಡಿಸುವಲ್ಲೇ ನನ್ ದೇವ್ರು. ನೀನ್ ಫಸ್ಟ್ ಮಾರ್ಪಾಡ್ಬೇಕಾಗ್ತದೆ. ಗಂಡ ಅಲ್ಲ, ದೇವ್ರ ಅಲ್ಲ. ದೇವ್ರು ಕರೆಕ್ಟ್ ಇದ್ದಾನೆ, ನಿನ್ ಗಂಡನು ಕರೆಕ್ಟ್ ಇದ್ದಾನೆ. ಆದ್ರೆ ಕಾರಣ ಏನು ಗೊತ್ತಾ? ನೀನು ಫಸ್ಟ್ ಒಳ್ಳೆದನ್ನು ಮಾಡೋದು. ಒಳ್ಳೆದನ್ನು ಹೊಂದಿಕೊಳ್ಳುವಾಗ ನೀನು ಒಳ್ಳೆದನ್ನು ಮಾಡುವುದನ್ನು ಕಲಿಬೇಕು ಫಸ್ಟ್. ಹಲ್ಲೆಲೂಯಾ. ನೋಡ್ರಿ, ಯೇಸಪ್ಪನ ತನ್ನ ಅಣ್ಣ ತಮ್ಮ ಎಷ್ಟೋ ದೋಷಿಸಿದ್ರು ಕೂಡ, ದೇಶ ಮಾಡಿದ್ರು ಕೂಡ, ಯಾವತ್ತೂ ಕೂಡ ಅವನು ಅವ್ರಿಗೆ ಒಳ್ಳೇದ್ ಮಾಡೋದನ್ನು ಬಿಡ್ಲೇ ಇಲ್ಲ. ಅನ್ನ ಇಲ್ಲದವರಾಗಿ ಬಂದ್ರು ಅಣ್ಣ ತಮ್ಮಂದ್ರು, ಕುಣಿಯಲ್ಲಿ ಹಾಕಿದ್ರು ಅವನ್ನ, ತಂದೆಗೆ ಹೋಗಿ ಹೇಳಿದ್ರು ಅವ್ನು ಸತ್ತೋಗ್ಬಿಟ್ಟ ಅಂತೇಳಿ. ಆದ್ರೂ ಕೂಡ ಅವನ ಅದು ಯೋಚನೆ ಮಾಡಿಲ್ಲ. ಯಾಕಂದ್ರೆ ಕರೆದ ದೇವರು ಅವನಿಗೆ ಒಳ್ಳೆದನ್ನು ಮಾಡಿ, ಅದಕ್ಕೆ ಅವನು ಇನ್ನೂ ಇತರರಿಗೆ ಒಳ್ಳೆದನ್ನು ಮಾಡಿ ಅಣ್ಣ ತಮ್ಮ ಕೂಡ ಅಪ್ಪಿಕೊಂಡು ಅವನಿಗೆ ಒಳ್ಳೆದನ್ನು ಮಾಡುವುದರಿಂದ ದೇವರು ಅಲ್ಲೂ ಅವನ ಮಕ್ಕಳ ಮೇಲೆ ಆಶೀರ್ವಾದವನ್ನು ಏನ್ ಮಾಡ್ತಾನೆ? ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಅನ್ನಳು ದೇವರು ಒಳ್ಳೆದನ್ನು ಮಾಡಿದನ್ನು ನೆನೆಸಿದವಳು ಒಳ್ಳೆದನ್ನು ಮಾಡ್ಲಿಕ್ಕೆ ಪ್ರಾರಂಭಿಸಿದಳು. ಅವಳಿಗೆ ಕೇಡು ಮಾಡೋರು ಯಾರು ಇದ್ದಿಲ್ಲ. ಅದಕ್ಕಿಂತ ಮುಂಚೆ ಅವಳಿಗೆ ಯಾರಿದ್ರು? ಕೇಡು ಮಾಡೋರಿದ್ರು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ರಿ. ಅದಕ್ಕಿಂತ ಮುಂಚೆ ಕೇಡು ಮಾಡೋರು ಇದ್ರು ಅವರಿಗೆ. ಅವಳು ಸ್ವಂತ ತಂಗಿನೇ ಅವಳಿಗೆ ಏನ್ ಮಾಡ್ತಿದ್ಲು? ಬೆನ್ನಳು, ಎಲೆ ಅನ್ನಳೆ, ನೋಡಿ ನಿಂಗೆ ಮಕ್ಕಳಿಲ್ಲ ನೋಡಂತ ಗೇಲಿ ಮಾಡ್ತಿದ್ದೆ. ಯಾವಾಗ? ಇವಳು ಜೀವನದಲ್ಲಿ ಒಳ್ಳೆದನ್ನು ಮಾಡದೇ ಇರುವಾಗ. ನಿಮಗೂ ಅಷ್ಟೇ, ನೀವು ಒಳ್ಳೆದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋದಿಲ್ಲವೋ ಅವಾಗಿನವರೆಗೆ ನಿಮ್ಗೆ ಏನಾಗೋದಿಲ್ಲ, ಕೇಡು ಮಾಡೋರು ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಯಾವಾಗ ಅನ್ನಳು ಒಳ್ಳೆದನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ್ಲೋ ಅವಳ ಜೀವನದಲ್ಲಿ ಒಳ್ಳೆದು ಪ್ರಾರಂಭವಾಗ್ತದೆ. ಚರ್ಚೆಗೆ ಬಂದು ಕಸ ಹೊಡೆಯೋದು ಒಳ್ಳೆದ ಕೆಟ್ಟದ? ನೀನು ದೇವರ ಚರ್ಚಲ್ಲಿ ಬಂದು ಸಭೆಯಲ್ಲಿ ಕಸ ಹೊಡೆಯುವುದರಿಂದ ನಿನ್ನ ಮನೆಯಲ್ಲಿ ನಿನ್ನ ಜೀವನದಲ್ಲಿರುವ ಕಸವನ್ನು ದೇವರು ಹೊಡೆದ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ತೀನಿ. ನಿನ್ನ ಜೀವನದಲ್ಲಿ ಇದೆಲ್ಲ ಕಸ, ಕಡ್ಡಿ, ಕಷ್ಟ, ದುಃಖ, ಕಣ್ಣೀರು, ಬಾಧೆ, ವೇದನೆ ಎಂಬ ಕಸ ಇದೆಲ್ಲ, ಅದನ್ನು ದೇವರು ಹೊಡೆದ್ಬಿಡ್ತಾರೆ. ನೀನ್ ಸಭೆಯಲ್ಲಿರುವಂತದ್ದು ಕಸವನ್ನು ಕಲಿಬೇಕು. ಇದು ಒಳ್ಳೇದಾ ಕೆಟ್ಟದಾ? ಚರ್ಚಿನ ಮುಂದೆ ಒಂದ್ ಸ್ವಲ್ಪ ಎಣ್ಣೆ ನೀರು ಹಾಕೋದು ಒಳ್ಳೇದಾ ಕೆಟ್ಟದಾ? ನೀನ್
ನೀನು ಅಲ್ಲಿ ಬಂಡೆ ನೀರು ಹಾಕು. ನಿಮ್ಮ ಮನೆ ಕಲ್ಲು ಅದೇನಂತಾರಲ್ಲ, ಕಲ್ಲು ಮಣ್ಣುಗಳಿರುವಂಥದ್ದನ್ನು ದೇವರು ಎಣ್ಣೆ ನೀರಿಂದ ಸಾಸ್ತಾನೆ. ನಿನ್ನ ಕುಟುಂಬದಲ್ಲಿರುವ, ನಿನ್ನ ಹೊಲ ಗದ್ದೆಗಳಲ್ಲಿರುವ, ನಿನ್ನ ಆದಾಯದಲ್ಲಿರುವುದನ್ನು ದೇವರು ಸಂಪೂರ್ಣವಾಗಿ ಸಾಸಿ ನೀಟಾಗಿಡ್ತಾನೆ. ಯಾಕಂದ್ರೆ ನೀನು ತನ್ನ ಆಲಯ ಮುಂದೆ ನೀಟಾಗಿರ್ತಾನೆ. ನೀನು ಒಳ್ಳೆದನ್ನು ಮಾಡಿದೀಯ, ನಿನ್ನ ಕೇಡು ಮಾಡೋರು ಯಾರು ತಂದು ಸಾಧ್ಯ. ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಎಷ್ಟೋ ಜನರಿಗೆ ಒಳ್ಳೇದು ಮಾಡೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಗಲಲ್ಲೇ ಇರ್ತಾರೆ. ಬಸವರಾಜನ ಮಗನಾಗ ನಾಗರಾಜ ಇರ್ತಾರೆ. ನಾಗರಾಜನಿಗೆ ಒಳ್ಳೇದು ಮಾಡೋದೇ ಗೊತ್ತಿಲ್ಲ. ಸಿಟ್ಟು ಬರೋವರೆಗೆ ಮಾಡಬೇಡ. ಸಿಟ್ಟು ಬಂತ ಹೊರಗೆ. ಹಲ್ಲೆಲೂಯಾ. ಒಳ್ಳೇದು ಮಾಡೋದು ಗೊತ್ತಿಲ್ಲ. ನಾಗರಾಜ್ ಹೇಳ್ತಾನೆ, ಬಸ ಇವತ್ತು ಹೋಗಿ ಅದು ಹೇಳು, ನನಗೆ ಆರಾಮಿಲ್ಲ ಅಂತ ಹೇಳಂದ್ರ ಅದು ಬಿಟ್ಟು ಹೋಗಿ ಏನ್ ಮಾಡ್ತಾನ, ಅವನಪ್ಪ ಅದು ಆರಾಮಿಲ್ಲ ಅಂತ ಹೇಳೋದಿಲ್ಲ. ಸುಮ್ಮನೆ ಹೇಳ್ತಾನೆ ಬಿಡೋಣ. ಅದು ಯಾವಾಗ ಮನೆಗೆ ಇರ್ತಾನ, ಬರೀ ಎದಕ್ಕೆ ಇರ್ತಾನ, ಆತ ಯಾವಳ ಎಲ್ಲ ಬೇಸಂದ್ರಲ್ಲ, ನನಗೆ ಬೇಸಿಲ್ಲ ಅಂತ ಫೋನ್ ಮಾಡಿದ್ನಲ್ಲೋ ಅಂತ. ಎಲ್ಲ ನೆಟ್ಗದ್ರಣ, ನನಗೆ ಹಂಗೆ ಹೇಳಿ ಕಳಿಸ್ಯಾನ. ಒಳ್ಳೇದ ಕೆಟ್ಟದ ಇದು? ಒಳ್ಳೇದ ಕೆಟ್ಟದ? ಕೆಟ್ಟದಲ್ಲ. ನೀನ್ ಇವತ್ತು ಹೇಳ್ತೀಯ, ನಾಳೆ ಇನ್ನೊಬ್ಬ ನಿನಗೆ ಅದೇ ನಾಗರಾಜ ನಾಳೆ ನಿನ್ ಬಗ್ಗೆ. ನೀನು ಒಳ್ಳೇದನ್ನ ಮಾಡೋದು ನಿನಗೆ ಗೊತ್ತಿಲ್ಲ, ನಿನಗೆ ಒಳ್ಳೇದಾಗಲಿಕ್ಕೆ ಫಸ್ಟ್ ಮನುಷ್ಯರಿಗೆ ಅವ್ರು ಕೊಡ್ತಾರೋ ಇಡ್ತಾರೋ ಗೊತ್ತಿಲ್ಲ. ಬಟ್ ನೀನು ಕೊಡಬೇಕು, ಇಡಬೇಕು, ಮಾಡ್ಬೇಕು. ಅವಾಗ ನಿನಗೆ ಮಾಡುವತ್ತನ್ನು ಮಾಡ್ತಾನೆ. ನೀನ್ ಮಾಡಿಲ್ಲ ಅಂದ್ರೆ ಅವ್ರು ಹೆಂಗ್ ನಿನಗೆ ಮಾಡ್ತಾರೆ? ಹಲ್ಲೆಲೂಯಾ ಅಲ್ವಾ? ನಾನು ದೇವರ ಆಲಯವನ್ನು ಕಟ್ಟಿದ್ರೆ ನನ್ನ ಮನೆಯನ್ನು ದೇವರು ಕಟ್ತಾನೆ. ನಾನು ನಿಮ್ಮ ಜೀವಿತಗಳನ್ನು ದೇವರ ವಾಕ್ಯದಿಂದ ಕಟ್ಟಿದ್ರೆ ನನ್ನ ಜೀವಿತವನ್ನು ದೇವರು ಕಟ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಮುಂಚಾನ ವೇಳೆಯಲ್ಲಿ ದೇವರು ಹೇಳುವಂತ ವಿಷಯವೇನೆಂದರೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತಿ ಅಂದ್ರೆ ಹೆಂಗಿರ್ಬೇಕಂತ, ಆಸಕ್ತಿ ಉಳ್ಳವರಾಗಿರ್ಬೇಕಂತೆ. ಅಣ್ಣ ಸ್ವಲ್ಪ ನನಗೆ ಕೊಡೋಣ ಚಾನ್ಸ್, ನಾನು ಮಾಡ್ತೀನಣ್ಣ. ಈಗ ಬೆಂಗಳೂರಲ್ಲಿ ಮೈಸೂರು ಪ್ಯಾಲೇಸ್ ಅಲ್ಲಿ ಮೀಟಿಂಗ್ ಹೋದಾಗ ಅಲ್ಲಿ ಒಬ್ಬ ಸೇವಕ ಹೇಳ್ತಿದ್ದ, ಕರಪತ್ರ ಹೊಡಿಸುವುದಕ್ಕೆ 16,000 60,000 ಕಡಿಮೆ ಇದೆ, ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿದೆ. ಹೆಣ್ಮಕ್ಳು ಸುಮ್ಮನೆ ನಾನು ನೀನಂತ ಎದ್ದೇಳ್ತಾರೆ ಅಲ್ಲಿ ಕಾಣಿಕೆ ಕೊಡೋದಕ್ಕೆ. ಒಬ್ಬರೇ ಕೊಡ್ತೀನಿ ಅಂತಾರೆ 60,000. ಸರ್ ನಾನ್ ಚೆಕ್ ಬರ್ಕ್ ಕೊಡ್ತೀನಿ ಅಂತಾರೆ. ಸರ್ ನಾನ್ ಕೊಡ್ತೀನಿ ಅಂತಾರೆ. ಅಲ್ಲಿರುವ ಪಾಸ್ಟ್ ಎದ್ದು ಬೇಡ ಎಲ್ಲರೂ ಕೊಡೋದು ಬೇಡ, 4 ಜನ ಮಾತ್ರ, ನಾನು ಹೇಳ್ತೀನಿ ಅವ್ರು ಮಾತ್ರ ಕೊಡಿ. ಯಾಕೆಂದ್ರೆ ಕೊಡ್ರಿ, ನಿನಗೆ ಕೊಡಲ್ಪಡ್ತದೆ. ನೀನೇ ಕೊಡಂಗಿಲ್ಲ, ನಿನಗೆ ಕೊಡು 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 ಅಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? ನೀನ್ ಕೊಟ್ರೆ ತಾನೆ ನಿನಗೆ ಕೊಡಕ್ ಸಾಧ್ಯ. 12 ಕೊಟ್ಲು ಒಬ್ಬನ್ನ, ತಿರುಗಿ ಏನು ಅಂತಿದ್ದಾಳೆ ಈಗ? 5 ಹೊಂದುತ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವರಿಗೆ 10 ರೂಪಾಯಿ ಕೊಟ್ರೆ ನಿನಗೆ 100 ರೂಪಾಯಿ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಹಂಗೆ ಇತರರ ಜೀವನದಲ್ಲಿ ನೀನು ಒಳ್ಳೆಯದನ್ನು ಬಯಸುವಾಗ ದೇವರು ನಿನಗೆ ಒಳ್ಳೆಯದನ್ನು ಬಯಸುತ್ತಾನೆ. ಚಿಂತೆ ಮಾಡಬೇಡ. ನಿನ್ ಬಗ್ಗೆ ಆಡ್ಕೊಳ್ತದಾರ ಬಿಟ್ಬಿಡು, ಯೋಚನೆ ಮಾಡಿ. ನೀನ್ ಮಾತ್ರ ಅವ್ರಿಗೆ ಏನ್ ಮಾಡು? ಒಳ್ಳೆಯದನ್ನೇ ಮಾಡು. ಏನ್ ಮಾಡು? ಒಳ್ಳೆಯದನ್ನೇ ಮಾಡು. ನನಗೆ ದೇವ್ರು ಈ ವರ್ಷ ಕೊಟ್ಟಂತ ವಾಗ್ದಾನ ಗೊತ್ತಾ? ಹೆಂಗಿದೆ ಗೊತ್ತಾ? ನನ್ನ ವಾಗ್ದಾನ, ದೇವ್ರ ವಾಗ್ದಾನ ಆಜ್ಞೆ ಅಂತ ಹೇಳ್ಕೊಟ್ಟದ್ದು ಗೊತ್ತಾ? ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನೀನು ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಅಲಿಗೆಯಲ್ಲಿ ಅವುಗಳನ್ನು ಬರೆಯ. ಏನಂತೆ? ಪ್ರೀತಿ ಸತ್ಯತೆ. ಪ್ರೀತಿ ಮಾಡೋದು ಬಿಡಬೇಡ ಅವ್ರನ್ನ. ಅವ್ರು ಎಷ್ಟೇ ನಿನ್ ದ್ವೇಷ ಮಾಡ್ಲಿ, ನೀನ್ ಮಾತ್ರ ಏನ್ ಮಾಡು? ಪ್ರೀತಿ ಮಾಡಿ. ಒಬ್ಬ ಪಾಸ್ಟರ್ ನನಗೆ ಚೆನ್ನಾಗಿ ಪರಿಚಯ ಇರೋ ಪಾಸ್ಟರ್, ನಮ್ಮೂರು ಅನ್ಕೊಳ್ಳಿರುವಂತ ಪಾಸ್ಟರ್ ಬಂದು ನನ್ನ ಬಗ್ಗೆ ಸಾಮಿಯಲ್ ಹತ್ರ ಹೇಳ್ತಾನಂತೆ, ಒಳ್ಳೇದ ಕೆಟ್ಟದ? ಹೇಳ್ರಿ ನೋಡೋಣ, ಒಳ್ಳೇದ ಕೆಟ್ಟದ? ಅದು ನನ್ನ ಕಿವ್ಯಾರ ಕೇಳಿ ಕೂಡ ನಾನು ಇವಾಗ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕಾ?
ಹಲೋ, ಒಳ್ಳೇದ್ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ? ಖರ್ಚು ಬಂದಿದ್ದಲ್ಲ, ಎಲ್ಲಿಂದ ಬರ್ತದೆ 5,000 ತಿಂಗಳಿಗೆ? ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ಆದ್ರೆ ದೇವ್ರು ನಡೆಸ್ತಾ ಇದ್ದಾರೆ. ಯಾವತ್ತೂ ಕೂಡ ನಾನು 1,000 ರೂಪಾಯಿ ಹಾಕೊಂಡು ಅಲ್ಲಿ ಹೋಗ್ಬೇಕಾ? ಹತ್ರ ಇಲ್ಲಲ್ಲ, ನನಗೆ ಯಾಕೆ ಇದು ಯೋಚನೆ ಮಾಡೇ ಇಲ್ಲ, ಮಾಡೋದು ಕೂಡ ಇಲ್ಲ. ಯಾಕೆ ವಿಷಯ ಹೇಳ್ತೇನೆ ಅಂತಂದ್ರೆ, 5 ತಿಂಗಳಾದ್ರೂ ಕೂಡ ದೇವರು ಇವತ್ತಿನವರೆಗೂ ಕೂಡ ನನ್ನ ಜೀವನದಲ್ಲಿ ಕೊರತೆಯಿಲ್ಲದೆ ನಡೆಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಳ್ಳೆಯದನ್ನು ಮಾಡುವವನಿಗೆ ಯಾವ ಕೇಡು ಏನ್ ಮಾಡಕ್ ಸಾಧ್ಯವೇ ಇಲ್ಲ. ಕಳೆದ ದಿನದಲ್ಲಿ ಒಬ್ಬ ಸೇವಕ ನನಗೆ ಹೇಳ್ತಿದ್ದ, ನಿಮ್ ಬಗ್ಗೆ ನನ್ನ ಹತ್ರ ಕೂಡ ಬಂದು ಬಹಳ ಜನ ಹೇಳಿದ್ರು ಪಾಸ್ಟರ್, ಈ ಬಗ್ಗೆ ನನ್ನ ಹತ್ರ ಕೂಡ, ಪಾಸ್ಟರ್ ಅವ್ನು ಯಾಕೆ ಅಂತ ಸ್ಥಾನ ಕೊಟ್ಟಿದ್ರಿ, ಅವನು ಸರಿ ಇಲ್ಲ, ಅವನ ಕೈಲಿ ಮಾಡಕ್ಕಾಗಲ್ಲ ಪಾಸ್ಟರ್ ಅಂತ ನನ್ನ ಮುಂದೆ ಕೂಡ ಹೇಳಿದ್ರು ಪಾಸ್ಟರ್. ಆದ್ರೆ ನಿನ್ನನ್ನು ಈ ಸ್ಥಾನದಲ್ಲಿ ಇಟ್ಟಿದ್ದು ನಾನಲ್ಲ, ಆ ದೇವರು. ನಿನ್ನನ್ನು ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು ದೇವರೇ ಹೊರತು ನಾನಲ್ಲ ಪಾಸ್ಟರ್. ಎರಡನೇದೇನಂದ್ರೆ, ನಾನು ಇರುವ ಕ್ಯಾರೆಕ್ಟರ್ ನಾನು ನೋಡಿದ್ದೆ ಪಾಸ್ಟರ್, ಅದಕ್ಕೆ ಈ ಸ್ಥಾನಕ್ಕೆ ನೀನೇ ಪಾಸ್ಟರ್ ಬಂದಾಗ ನಾನು ಯೋಚನೆ ಮಾಡಿ ಈ ಸ್ಥಾನಕ್ಕೆ. ಹಲೋ, ಇಷ್ಟೆಲ್ಲ ನನ್ನಿಂದ ಇದೆ, ನನಗೆ ಗೊತ್ತೇ ಇಲ್ಲ. ಬಟ್ ಆದ್ರೆ ನಾನೇನ್ ಮಾಡ್ತಿದ್ದೀನಿ? ಒಳ್ಳೇದನ್ನೇ ಮಾಡ್ತಾ ಇದ್ದೇನೆ ಅವ್ರ ಜೀವನದಲ್ಲಿ. ಹಲ್ಲೆಲೂಯಾ. ನನ್ನ ಜೀವನದ ದೇವರು ಒಳ್ಳೇದು ಮಾಡ್ತಾನೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಬಹಳ ಜನ ನೋಡ್ತಿದ್ದೀನಿ ನಾನು, ಯಾಕಪ್ಪ ದೇವರಲ್ಲಿ ಆಶೀರ್ವಾದ ಕಂಡುಕೊಂಡಿಲ್ಲ ತರ ಯಾಕಿದಾರೆ ಅಂದ್ರೆ, ಇನ್ನ ಅವ್ರ ಜೀವನದಲ್ಲಿ ಏನಿಲ್ಲ, ತೃಪ್ತಿ ಇಲ್ಲ. ಕಾರಣ ಏನಂದ್ರೆ, ಅವರಲ್ಲಿ ಒಳ್ಳೆದನ್ನು ಬಯಸುವುದಾಗ್ಲಿ ಒಳ್ಳೆದನ್ನು ಮಾಡುವುದಾಗ್ಲಿ ಅವ್ರ ಜೀವನದಲ್ಲಿ ఏమంటుంది వాక్యము? పేతురు రాసిన పత్రిక, మంచిదాన్ని చేసే ఆసక్తి గల వారై ఉంటే వాళ్ళకి కేడు చేయి వాళ్ళు ఎవరున్నారు? ఎవడు కదా? ఫస్ట్ మంచిది చేసేది మనలో ఉండాలి, మంచితనం మనలో ఉండాలి. ఇంకా కిందకి పోతే ఒక వచనం అలాగే చెప్తుంది. పేతురు రాసిన పత్రిక 3వ అధ్యాయము 14వ వచనం ఇలాగ చెప్తుంది. చూడండి ఏం చెప్తుంది. తొందరగా సమయం అవుతా ఉంది. 14 చదవండి. ఒకవేళ నీతి నిమిత్తమే మీరు శ్రమ పడితే మీరేమో ದಂಡಲೆ. ನೀವು ಹೋದ್ರಿ ಕನ್ನಡದಲ್ಲಿ 14ನೇ ವಚನ. ಒಂದು ವೇಳೆ ನೀತಿಯ ನಿಮಿತ್ತವೇ ನೀತಿಯಲ್ಲಿ ಇದ್ದರೆ ಬಾಧೆ ಪಟ್ಟರೆ, ನೀತಿಯಲ್ಲಿದ್ದು ಬಾಧೆ ಪಟ್ಟರೆ ನೀವು ಧನ್ಯರೇ. ನೀತಿಯಲ್ಲಿ ಇದ್ದುಕೊಂಡು ನೀವು ಬಾಧೆ ಪಟ್ಟರೆ ಧನ್ಯರೇ. ನೀತಿಯಲ್ಲಿ ಇಲ್ಲದೆ ಬಾಧೆ ಪಡುವುದು ಅದು ಧನ್ಯತೆಗೆ ಹೋಲಿಕೆ ಆದದ್ದಲ್ಲ, ಅದು ದರಿದ್ರಕ್ಕೆ ಹೋಲಿಕೆ ಆದದ್ದು. ತಪ್ಪು ತಿಳ್ಕೊಬಿಡ್ರಿ, ಈಗ ಮಾತಾಡ್ತೀನಿ ನಾನು ಅಂತೇಳಿ. ನಾನು ಡೈರೆಕ್ಟ್ ಆಗಿ ಯಾಕೆ ಹೇಳ್ತಿದ್ದೀನಿ ವಿಷಯ ಅಂದ್ರೆ, ನಿಮ್ಮಲ್ಲಿ ಒಳ್ಳೇದಾಗ್ಬೇಕು ನಿಮ್ಗೆಲ್ಲರಿಗೂ ಅಂತ ಅಷ್ಟೇ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು. ನಿಮ್ ಕೆಲಸ ಬೇಕಾ? ಒಳ್ಳೇದಾಗ್ಬೇಕಾ ನಿಮ್ ಜೀವನದಲ್ಲಿ? ನೀನು ಒಳ್ಳೇದ್ ಮಾಡುತ್ತೆ. ಹಲ್ಲೆಲೂಯಾ. ದುರ್ಗಮ್ಮ, ನಿನ್ ಜೀವನದಲ್ಲಿ ಒಳ್ಳೇದಾಗ್ಬೇಕಾ? ನಿನ್ ಕುಟುಂಬ ಒಳ್ಳೇದಾಗಿರ್ಬೇಕಾ? ನೀನು ಒಳ್ಳೇದನ್ನು ಮಾಡು. ಹಲ್ಲೆಲೂಯಾ. ಸಾಮೇಲ್, ನಿನಗೆ ಒಳ್ಳೇದಾಗ್ಬೇಕಾ? ಒಳ್ಳೇದನ್ನು ಮಾಡೋದನ್ನು ಕಲಿಬೇಕು. ಇಷ್ಟು ದಿನ ಒಳ್ಳೇದನ್ನು ಮಾಡ್ತಾ ಇರ್ಬೋದು, ನಾವು ಒಳ್ಳೇದು ಮಾಡೋದಿದ್ದೀವ ಅನ್ಕೊಂಡು ನೀವು ಅನ್ಕೊಂಡಿರ್ಬೋದು. ಯೋಚನೆ ಮಾಡುವ, ಯೋಚನೆ ಮಾಡಿ. ಒಳ್ಳೆತನವನ್ನು ಎಲ್ಲೆಲ್ಲಿ ಕಲಿತಾ ಇದ್ದೀರಿ ಸ್ವಲ್ಪ ಯೋಚನೆ. ಒಳ್ಳೆತನವನ್ನು ಎಲ್ಲೆಲ್ಲಿ ಕದೀತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೇದ ಕೆಟ್ಟದ? ಈಗ ನೀನ್ ಬಂದು ಕುಂತ್ಕೊಂಡದ್ ಒಳ್ಳೇದ ಕೆಟ್ಟದ? ಹೋಗದ್ ಬಿಡ, ಆಮೇಲೆ ಅಂದ್ರೆ ಕೆಟ್ಟದ ಅದು ಒಳ್ಳೇದ? ಒಳ್ಳೇದ? ಮತ್ತೆ ಅದು ಕೆಟ್ಟತನ ಅಲ್ವಾ? ಮತ್ತೆ ನೀವು ಒಳ್ಳೇದ್ ಮಾಡ್ದಂಗ ಅವಾಗ ಇಲ್ಲ, ಮತ್ತೆ ಹೆಂಗ್ ಒಳ್ಳೇದಾಗುತ್ತೆ? 8 ಗಂಟೆ ಆಯ್ತಂದ್ರೆ ನನ್ನ ಗುಡ್ಡಿಗೆ ಡಬ 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 ಬಡ್ಕಂತಾರೆ ಮುನ್ನೂರೆಲ್ಲ. ಯಾಕೆ ಗೊತ್ತಾ? ಸಮಯ ಆಗ್ಬಿಡ್ತಲ್ಲಪ್ಪ, ಸಮಯ ಆಗ್ಬಿಡ್ತಲ್ಲ.
ಬಂದಾಗ ಮಕ್ಕಳನ್ನು ಕರ್ಕೊಂಡು ಬರ್ತಿರುವ ಕುಟುಂಬ ಒಂದಿನ ಮಕ್ಕಳಿಲ್ಲದಂಗೆ ಬಂತಂತ, ಒಂದು ಮಗ ಇಲ್ಲದಂಗೆ ಬಂದ್ರಂತೆ ಸಭೆಗೆ. ಬಂದಾಗ ರಾತ್ರಿ ಎಲ್ಲ ಮುಗಿದು, ಆರಾಧನೆ ಎಲ್ಲ ಮುಗಿದು, ವಾಕ್ಯ ಎಲ್ಲ ಆದ ನಂತರ, ಯಾಕಮ್ಮ ಮಗನ್ ಕರ್ಕೊಂಡ್ ಬಂದಿರಲ್ಲ ಇವತ್ತು? ಇಲ್ಲಪ್ಪ ನನ್ನ ಮಗ ಪಾಸ್ಟರ್ ಆಶ್ಚರ್ಯ ಆಗ್ಬಿಟ್ಟಂತೆ. ಏನಮ್ಮ ಹಿಂಗ್ ಹೇಳ್ತಿದ್ಯಾ ನೀನು? ಹೌದು ಪಾಸ್ಟರ್, ನನ್ ಮಗ ಈ ಬೆಳಗ ಮುಂಜಾನೆ ಉಸಿರು ಬಿಟ್ಟಿದ್ದಾನೆ, ಎಣವಾಗಿ ಮನೆಯಲ್ಲಿ ಮಲಿಕೊಂಡಿದ್ದಾನೆ ಪಾಸ್ಟರ್. ಮತ್ತೆ ನೀನ್ ಬುದ್ಧಿ ಇದೆಯಾ? ನಿನ್ ಮಗ ತೀರು ಹೋದ್ರೆ ನೀನ್ ಬಂಧು ಬಳಗದಾಗ ಹೇಳ್ದ, ನೀನ್ ನನಗೆ ಫೋನ್ ಮಾಡದೆ ನೀನ್ ಚರ್ಚಿಗೆ ಬಂದಿಯಲ್ಲ, ನೀನ್ ಬುದ್ಧಿ ಇದೆಯಾ ನಿನಗೆ ಅಂತ ಕೇಳ್ದ. ಎಸ್, ನನಗೆ ಬುದ್ಧಿ ಇದೆ ಪಾಸ್ಟರ್. ನನ್ನ ದೇವ್ರು ಏನೇ ಮಾಡೋದು ನಾನು ಒಳ್ಳೆದನ್ನೇ ಮಾಡ್ತಾನೆ, ಅದಕ್ಕೆ ನನ್ನ ದೇವ್ರಿಗೆ ನಾನು ಒಳ್ಳೆದನ್ನೇ ಮಾಡ್ಬೇಕು. ಯಾಕೆ ಗೊತ್ತಾ? ನನ್ನ ದೇವ್ರು ಯಾವಾಗ ಬರ್ತೀನಿ ಅಂತ ಹೇಳಿದಾನೆ, ನೀನು ಬರೋದಕ್ಕಿಂತ ಮುಂಚೆ ನಾನು ಅನ್ಕೊಳ್ತೀನಿ 1 ಗಂಟೆ ಮುಂಚೆ, ಆದ್ರೆ ದೇವ್ರು ಕಳೆದ ರಾತ್ರಿಯಿಂದನೇ ಇಲ್ಲಿ ನನ್ನ ಕಾಯ್ತಾರೆ. ಅಲ್ಲೆಲ್ಲೂಯ್ಯ. ಮತ್ತು ನನ್ನ ದೇವರನ್ನು ಕಾಯಿಸ್ಬಸ್ತು ನನಗೆ ಶಕ್ತಿ ಇದೆ ಫಸ್ಟರ್. ಇಲ್ಲ ಫಸ್ಟರ್, ಅದಕ್ಕೆ ನಾನು ಮಾಸ್ಟರ್ ಕಣ್ಣಾಗ ನೀರು ದಗ 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 ಉರಿತಾನೆ. ನನಗೇ ಇಲ್ಲಲ್ಲಮ್ಮ ಇಷ್ಟೊಂದು ಭಯಭಕ್ತಿ. ನಿನಗೆ ಎಲ್ಲಿದಮ್ಮ ಈ ಭಯಭಕ್ತಿ ಬಂತಂದ್ರೆ, ದೇವರ ವಾಕ್ಯವನ್ನು ಕೇಳಿ ಕೇಳಿ ಆ ಹೃದಯದಲ್ಲಿ ಭಯಭಕ್ತಿ ತುಂಬಿಕೊಂಡಿದ್ದಾನೆ. ಅದಕ್ಕೆ ಅವಳು ಒಳ್ಳೆದನ್ನು ಮಾಡಿದ್ರು. ಏನು ಬಂದು ದೇವರ ಪಾದಗಳು ಇಟ್ಕೊಂಡು ದೇವರಿಗೆ ಘನಪಡಿಸಿದ್ರು. ಒಳ್ಳೆಯದು. ಮಗ ಸತ್ರು ಪರವಾಗಿಲ್ಲ, ಗಂಡ ಸತ್ರು ಪರವಾಗಿಲ್ಲ, ದೇವರ ಪಾದಗಳನ್ನು ಇಟ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಸ್ತೋತ್ರ ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯ ಹಲ್ಲೆಲೂಯಾ. ಒಳ್ಳೇದು ಮಾಡೋದು ನಮ್ಗೆ ಗೊತ್ತಿಲ್ಲ. ನಾವು ಒಳ್ಳೇದಾಗ್ಬೇಕು ಒಳ್ಳೇದಾಗ್ಬೇಕು ಒಳ್ಳೇದಾಗ್ಬೇಕು. ಒಳ್ಳೇದು ಎಲ್ಲಿ ಆಗುತ್ತೆ ಒಳ್ಳೇದು? ಗೌರಮ್ಮ, ಒಳ್ಳೇದಾಗಂದ್ರೆ ಎಲ್ಲಿದಾಗುತ್ತೆ? ಯೋಚನೆ మాడు బాగా యోచన మాడు బాగా యోచించండి, ఆలోచించండి. మనం ఎంతగా మంచి చేస్తున్నాము, మంచిది ఎలా ఎంతగా మనం ఆసక్తిగా చేస్తున్నాం మంచితనం లేదు. మనం అనుకుంటున్నాం మేము మంచోళ్ళమే, మేము మంచోళ్ళమే, మేము మంచోళ్ళం. సారీ, మేము మంచోళ్ళం కాదు. మంచోళ్ళు ఎట్లుంటారంటే చొప్పిన ఇమిడియట్లే ಹೇಳಿದ ಕೂಡಲೇ ತಮ್ಮನ್ನು ತಾವು ಸರಿಪಡಿಸಿಕೊಳ್ತಾರೆ. ಇದು ಒಳ್ಳೇದು ಮಾಡುವವನ ಕರ್ತವ್ಯ. ಸಾಮುವೇಲನೇ ಅಂದುಕೊಂಡು ಅಗೋ ಇದ್ದೇನೆ ಸ್ವಾಮಿ ಅಂತ ಹೇಳ್ತಾನೆ. ಯಾರು? ಸಾಮುವೇಲನ್. ಯಾವಾಗ ಕರಿತಿದ್ದಾನೆ? ಇದು ಯಾವಾಗ ಕರಿತಿದ್ದಾನೆ ದೇವ್ರು? ಮಧ್ಯರಾತ್ರಿ ವೇಳೆನೆ ಕರಿತಾ ಇದ್ದಾನೆ. ಎಷ್ಟೊತ್ನಾಗ? ಮಧ್ಯರಾತ್ರಿಯಲ್ಲಿ ಸಾಮುವೇಲನೇ ಎಂದು ಕೂಡಲೇ ಸ್ವಾಮಿ ಇದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಇವನು ಎಷ್ಟು ನೋಡಿ, ಇವನಿಗೆ ಎಷ್ಟು ಎಚ್ಚರಿಕೆ ಇದೆ ದೇವರ ಕೂಗಿಗೆ. ಇವ್ನು ಅನ್ಕೊಂಡ್ರೆ ದೇವ್ರು ಕೂಗಿರೋದು ಇವ್ನಿಗೆ ಗೊತ್ತಿಲ್ಲ, ತನ್ನ ಫಾಸ್ಟ್ ಕರ್ದನ ಅಂತ ಅನ್ಕೊಂಡ. ನೀವು ಯಾರು ಅಲ್ವಾ? ಏಲಿಯ ಕರ್ದನ ಅನ್ಕೊಂಡ ನೀವನು, ಆದ್ರೆ ಇವನು ಕರಿತಿರೋದು ದೇವರು. ದೇವರ ಮಗಳೇ, ನೀನು ಒಳ್ಳೆದನ್ನು ಮಾಡುವ ಮಗಳಾಗಿದ್ದರೆ ನಿನ್ನನ್ನು ದೇವರೇ ಕರಿತಾನೆ ಡೈರೆಕ್ಟ್. ನೀನ್ ಸೇವಕನ ಮಾತನ್ನು ನೀನು ಕೇಳುವ ಗಮನದಲ್ಲಿ ನೀನು ಇರುವುದಾದ್ರೆ ನಿನಗೆ ದೇವ್ರ ಸ್ವರ ಕೂಡ ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲರೂ ಅನ್ಕೊಳ್ತಾರೆ ನನಗೆ ದೇವ್ರ ಸ್ವರ ಕೇಳಿಸದ, ನನಗೆ ದೇವ್ರ ಸ್ವರ ಕೇಳ್ತದ ಅಂತ. ಕೇಳುತ್ತೆ. ಯಾವಾಗ? ನೀನ್ ಫಸ್ಟ್ ದೇವರ ಸೇವಕನ ಸ್ವರ ಕೇಳು. ಫಸ್ಟ್ ದೇವಕನ ಸ್ವರವನ್ನು ಕೇಳಿದ್ರೆ ನಿನಗೆ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ನೀನ್ ದೇವ್ರ ಸೇವಕನ ಸ್ವರನೇ ಕೇಳಲ್ಲ, ದೇವ್ರ ಸ್ವರ ಹೆಂಗ್ ಕೇಳಕ್ ಸಾಧ್ಯ ಅಲ್ವಾ? ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ರೆ, ನಾನು ಒಳ್ಳೇದನ್ನು ಮಾಡ್ತಾ ಇದ್ದೀನ? ಇಲ್ಲ. ನೀನು ಒಳ್ಳೇದು ಮಾಡಿದ್ರೆ ನಿನಗೆ ಕೇಡು ಮಾಡೋರು ಯಾರು ಇಲ್ಲ. ಎಂಥ ಮನೋಪ್ರಾಣಿ ಕೂಡ ನಿನಗೆ ಕೇಡು ಮಾಡಕ್ ಸಾಧ್ಯ. ಫಸ್ಟ್ ನೀನೇನಾಗಬೇಕು ಇವಾಗ? ಒಳ್ಳೇದನ್ನು ಮಾಡಿ. ಬೈ ಸಪೋಸ್ ನೀನು ಒಳ್ಳೇದೇ ಮಾಡ್ತಿದ್ರು ಕೂಡ ನಿನಗೆ ಬೈ ಸಪೋಸ್ ಕಷ್ಟ ಬಂತಂದ್ರೆ ನೀನು ಧನ್ಯಳೆ. ಅಲ್ಲೆಲ್ಲೂಯೆ. ಯಾಕೆ ಗೊತ್ತಾ? ಇಂಥ ಒಳ್ಳೆತನದಲ್ಲಿ ಇದ್ದು ಕೂಡ ಕಷ್ಟ ಒತ್ತುಕೊಳ್ತಿ ಅಂದ್ರೆ ನಿಜವಲ್ಲ ನಾನು ಹೇಳ್ತೀನಿ, ಪರ್ಫೆಕ್ಟ್ ದೇವ್ರ ಮಗಳೇ. ಯಾಕೆಂದ್ರೆ ಯೇಸು ಸ್ವಾಮಿ ಒಳ್ಳೆದನ್ನೇ ಮಾತಾಡಿದ್ರು. ಆತನ ಮೇಲೆ ಹಿಂದೆ ಅವಮಾನ ಬಂತಲ್ವ, ಆತ ಸಹಿಸಿಕೊಂಡಲ್ಲ. ಇವಾಗ ಎಲ್ಲಿದ್ದಾನೆ ಆತನ? ಎಲ್ಲಿದ್ದಾನೆ ಈಗ ಯೇಸು ಸ್ವಾಮಿ? ಪರಲೋಕದಲ್ಲಿ ಸಿಂಹಾಸನದ ದೇವರ ಬಗಲಲ್ಲಿ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯ. ನೀನು ಕೂಡ ಆ ತರ ಏನಾದ್ರು ನಿನ್ ಲೈಫ್ ಆಯ್ತಂದ್ರೆ ನೀನು ಕೂಡ ಆತನ ಬಗಲಲ್ಲಿ ಕೂತ್ಕೊಂಡಿ. ನೀನ್ ಎಲ್ಲಾರ ತರ ಅಲ್ಲ, ಎಲ್ಲಾರು ಪರಲೋಕ ಹೋಗ್ತಾರ, ಅವ್ರ ತರ ಅಲ್ಲ. ದೇವ್ರ ಮಗಲಲ್ಲಿ ಕೂತ್ಕೊಳ್ತೀವಿ. ಅದಕ್ಕೆ ಒಳ್ಳೆದನ್ನು
ಬದಲಾಯಿಸಿ ಅವನ ಜೀವನದಲ್ಲಿ ಒಳ್ಳೆಯದು ಮಾಡುತ್ತಾನೆ. ಹಲ್ಲೆಲೂಯಾ. ಯಾವಾಗ ಯೋಸೇಫನನ್ನು ಕುಣಿಯಲ್ಲಿ ಹಾಕಿದ ಕೂಡಲೇ ಆ ಕುಣಿಯಿಂದ ತೆಗೆದು ಎದ್ದು ತಿರುಗಿ ಅವನನ್ನು ಐಗುಪ್ತರಿಗೆ ಮಾರಿದಾಗ ಯೋಸೇಫ ಅನ್ಕೊಂಡ, ನನ್ನ ದೇವರು ನನಗೆ ಒಳ್ಳೆದನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನ ನಾನ್ ದೇವರಿಗೆ ಒಳ್ಳೆದನ್ನೇ ಮಾಡಬೇಕು, ಒಳ್ಳೆಯವನಾಗೆ ಬದುಕಬೇಕಂತ ಯೋಚನೆ ಮಾಡ. ಆವಾಗ್ಲಿಂದ ಅವನ ಮೇಲೆ ಎಷ್ಟೇ ನಿಂದೆ ಕಷ್ಟ ಅವಮಾನಗಳು ಬಂದಿದ್ರು ಕೂಡ ಅವನು ಒಳ್ಳೆದನ್ನು ಮಾಡೋದು ಬಿಡಲೇ ಇಲ್ಲ. ಆಮೇಲೆ ನೋಡ್ರಿ, ಅವನು ಎಲ್ಲೋ ಇರ್ಬೇಕಾದವನು, ಲೇಬರ್ ಆಗಿರ್ಬೇಕಾದವನು ಈಗ ಏನಾಗ್ತಿದ್ದಾನೆ? ಪ್ರಧಾನ ಮಂತ್ರಿ ಆಗ್ತಿದ್ದಾನೆ. ಹಲ್ಲೆಲೂಯಾ. ಏನಾಗಿದ್ದಾನೆ ಈಗ ಅಲ್ಲಿ? ಪ್ರಧಾನ ಮಂತ್ರಿ ಆಗಿದ್ದಾನೆ. ನೀನಿವತ್ತಿ ಈ ಪರಿಸ್ಥಿತಿಯಲ್ಲಿ ಇರ್ಬೋದು. ನೀನು ಒಳ್ಳೇದ್ ಮಾಡೋ ಸ್ವಭಾವ, ಒಳ್ಳೇದ್ ಮಾಡುವ ಗುಣ ನಿನ್ನಲ್ಲಿ ಇದ್ರೆ ನೀನು ಯಾವ ಲೆವೆಲ್ಗೆ ಹೋಗ್ತೀಯೋ ಅದು ನಾನು ಹೇಳಕ್ಕಾಗಲ್ಲ, ಅದು ದೇವರಿಗೆ ಮಾತ್ರ ಗೊತ್ತು. ಅದಕ್ಕಾಗಿ ಫಸ್ಟ್ ಇದನ್ನೆಲ್ಲ ಒಳ್ಳೇದು ಮಾಡಬೇಕಾಗಿದೆ. ಫಸ್ಟ್ ಭಾನುವಾರ ನಾಳೆ ಅಂದ್ರೆ ಇವತ್ತು ಶನಿವಾರ ಸಾಯಂಕಾಲ ನೀನು ರೆಡಿ ಮಾಡ್ಕೊಳ್ಬೇಕೆಲ್ಲ. ಇದು ಒಳ್ಳೇದು. ಏನಿದು? ಇದು ಒಳ್ಳೇದು. ಇವತ್ತು ಚೆನ್ನಾಗಿ ತಿಳ್ಕೊಂಡ್ರೆ ಏನು ಒಳ್ಳೇದು ಮಾಡ್ಬೇಕ. ನಾಳೆ ಭಾನುವಾರ ಅಂದ್ರೆ ಶನಿವಾರ ರಾತ್ರಿನೇ ಮಕ್ಕಳ ಬಟ್ಟೆಗಳು ಬರೆಗಳು ಎಲ್ಲವನ್ನು ಸಿದ್ಧಪಡಿಸಿಕೊಂಡಿರ್ಬೇಕು. ನಾಳೆ ನನ್ನ ಮಕ್ಕಳಿಗೆ ಈ ಬಟ್ಟೆ, ನನ್ನ ಗಂಡನಿಗೆ ಈ ಬಟ್ಟೆ, ನಾನು ಈ ಬಟ್ಟೆ ಉಟ್ಕೊಳ್ಬೇಕು. ಆಗೋ ಬೆಳಗ್ಗೆ ಮುಂಜಾನೆ ನಾನು ಏನ್ ಮಾಡ್ಬೇಕು? ಜಲ್ದಿ ಮಲಗಿ ಬಿಡ್ಬೇಕು. 8 ಗಂಟೆಗೆ ನಾನು ಏನ್ ಮಾಡ್ಬೇಕು? ಮಲಗಿ ಬಿಡ್ಬೇಕು. ಅವ್ರ ಹತ್ರ ಇವ್ರ ಹತ್ರ ಕೂತ್ಕೊಂಡು 100 ಮಾತುಗಳು ಮಾತಾಡ್ಬಾರ್ದು. ಅರ್ಥ? ಏನ್ ಮಾತಾಡ್ಬಾರ್ದು? 108 ಮಾತುಗಳು ಮಾತಾಡ್ಕೊಂಡು ರಾತ್ರಿ 12 ಗಂಟೆವರೆಗೆ ಮಾಡಬಾರ್ದು. ಬಿಡಿದಿನ ಕೂಡ ಮಾಡೋದು ಒಳ್ಳೇದಲ್ಲ. ನನಗೆ ತಿಳಿದಷ್ಟು ಮಟ್ಟಿಗೆ ಮಾಡ್ತೀರಾ? ಮೊಣಕಾಲ ಪ್ರೇಯರ್ ಮಾಡಿ ಸೇರೆಲ್ಲ ಕೈ ಹಿಡಿದು, ದೇವರೇ ನಮ್ಮ ಮನೆ, ನಮ್ಮ ಗ್ರಾಮ, ನಮ್ಮನ್ನು ನಿಲ್ಲಿಸಂತ. ಅದಿಲ್ಲಂದ್ರೆ ಇನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. 8 ಗಂಟೆಗೆ ಮಲಗಿಬಿಡ್ರಿ. ಮಲಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಏನ್ ಮಾಡ್ಬೇಕು? 4 ಗಂಟೆಗೆ ಎದ್ದು ಪಟ 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 ನೀರು ಇಟ್ಬೇಕು. ಹಲ್ಲೆಲೂಯಾ. ಪಟ 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 ನೀರು ಹಾಕಿ ಮಕ್ಕಳು ಹಸುಕೊಳ್ಳುತ್ತಾರೆ. ಊಟ ಅವ್ರಿಗೆ ಬೇಕಂತಂದ್ರೆ ಏನಾದ್ರು ಒಂದು ಸ್ವಲ್ಪ ಚಿತ್ರಾನ್ನ ಏನಾದ್ರು ಒಂದು ಮಾಡಿ ನೀವು ಕರೆಕ್ಟಾಗಿ 7:15ಗೆಲ್ಲ ಗಂಡನ ಮಕ್ಕಳನ್ನ ಕರ್ಕೊಂಡು ಸಾಕ್ಸ್ ಬೇಕಾದ್ರೆ ಹತ್ಕೊಂಡು ಬಾ, ಇಲ್ಲೇ ಹತ್ಕೊಂಡು ಬಂದು ಮಕ್ಳಿಗೆ ಕೊಡ್ತಿಲ್ಲ, ತೊಂದರೆ ಇಲ್ಲ. ಇದು ಒಳ್ಳೇದು. ಇದು ಯಾವುದು? ಇದು ದೇವ್ರು ಹೇಳಿರೋ ಮಾತು, ನಾನಲ್ಲ. ಇದು ಒಳ್ಳೇದು. ಇದು ಮಾತು. ಅದೆಲ್ಲ ಅದಾದ ನಂತರ ದೇವರ ಪಾದದಲ್ಲಿ ಬಂದು ಅವ್ರ ಹತ್ರ ಮಾತಾಡೋದಲ್ಲ. ಇಲ್ಲ ಗೋಡೆಗಳನ್ನು ಬಂಡೆಗಳನ್ನು ಸೀಟ್ಗಳನ್ನ ನೋಡ್ಕೊಂಡು ಕುಂದ್ರದಲ್ಲ. ಬಂದಿದೆ ಪಾದದಲ್ಲಿ ಕೂತ್ಕೊಂಡು, ಕರ್ತನೇ ಪಾದಕ್ಕೆ ಕೊಡುವುದಕ್ಕೆ ನನಗೆ ಸಮಯ ಕೊಟ್ಟಿದ್ದ ಇಷ್ಟೋ ತಪ್ಪ. ಎಷ್ಟೋ ಜನ ಕಣ್ಣು ಒಳ್ಳೆಯದು. ಆ ಒಕ್ಕ ಬಂದಿಲ್ಲ, ಈ ಒಕ್ಕ ಬಂದಿಲ್ಲ, ಈ ವಣ್ಣ ಬಂದಿಲ್ಲ, ಆ ವಣ್ಣ ಬಂದಿಲ್ಲ ಸ್ವಾಮಿ. ಇದೆಲ್ಲರಿಗೂ ಮಾಡಬೇಕು. ಪಾಸ್ಟರ್ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಪ್ರಾರ್ಥನೆ ಸ್ಟಾಪ್ ಆಗಿರ್ಬಾರ್ದು. ಇದು ಒಳ್ಳೇದು. ಅವಾಗ ಪಾಸ್ಟರ್ ಹೇಳ್ತಾನೆ, ಎಲ್ಲಾರು ಪ್ರಾರ್ಥನೆ ಮಾಡೋಣ ಅಂದಾಗ ನಿಮ್ಗೆ ಪ್ರಾರ್ಥನೆ ಆಮೇನ್ ಅಂದು ಪ್ರಾರ್ಥನೆಗೆ ಮತ್ತೇನಾಗ್ಬೇಕು? ಭಾಗಿಯಾಗ್ತದೆ. ಇದು ಯಾವುದು? ಒಳ್ಳೇದು. ನಾನ್ ಬಂದು ಪ್ರಾರ್ಥನೆ ಮಾಡೋಣ ಅಂತಂದ್ರು ಕೂಡ ನೀನ್ ಲೆಕ್ಕಿಲ್ದಂಗ ಏನೋ ಯೋಚನೆ ಮಾಡ್ಕೊಂಡು ಕುಂತ್ರಿ. ಕೆಟ್ಟದಾ ಒಳ್ಳೇದಾ? ಕೆಟ್ಟದ್ದಾನೆ. ಮತ್ತೆ ಹೆಂಗ ಒಳ್ಳೇದಾಗಂದ್ರೆ ಆಗುತ್ತೆ ನಿನ್ ಜೀವನದಾಗ? ಹಲ್ಲೆಲೂಯಾ. ಸರಿ, ಅದಾಯ್ತು ಅಂದ್ರೆ ನೆಕ್ಸ್ಟ್ ಒಳ್ಳೇದು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡೋಣ್ರಿ ಅಂತ ಹೇಳಿದಾಗ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿರುವಾಗ ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಸೇವಕನ ಇವತ್ತು ಬಲಪಡಿಸಪ್ಪ, ನಡೆಸಪ್ಪ, ಪವಿತ್ರಾತ್ಮ ನಮ್ಮ ಜೊತೆ ನೀವು ಇರ್ಬೇಕಪ್ಪ, ನಿಮಗೆ ಸ್ತೋತ್ರ ದೇವರೇ ಎಂಬುದಾಗಿ ಬಾಯಿ ತೆರೆದು ಚೆನ್ನಾಗಿ ದೇವರನ್ನ ಏನ್ ಮಾಡ್ಬೇಕು? ಸ್ತೋತ್ರ ಮಾಡಿ. ಇದು ಒಳ್ಳೇದು. ಇದಾದ ನಂತರ ಆಡ್ರಿ ಅಂತ ಹೇಳುವಾಗ ಯಾರೇ ಆಡ್ಲಿ ಅವ್ರೇನು ಆಡ್ದವ್ರೇನಲ್ಲ ಬರ್ಲಕ್ಕೂ ಹೋಗಲ್ಲ, ಆಡ್ಲಿದ್ದಾರೇನಲ್ಲ ಹಂಗೆ ನರಕಕ್ಕೆ ಹೋಗಲ್ಲ. ಅಲ್ಲೆಲ್ಲೂ ಯಾರು ಆಡ್ತಾರೋ ಅವ್ರ ಜೊತೆಯಲ್ಲಿ ಸೇರಿ ದೇವರನ್ನ ಸಂತೋಷವಾಗಿ ಗಣಪಡಿಸಬೇಕು. ಸಂತೋಷವಾಗಿ ಇಲ್ಲ ಚಪ್ಪಾಳೆ ತಟ್ರಮ್ಮ 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 ಅಂತ ಚಪ್ಪಾಳೆ ತಟ್ಟಿಲ್ಲ ಅಂದ್ರೆ ಕೆಟ್ಟದ ಒಳ್ಳೇದ? ರಜಾ ಕೆಟ್ಟದ ಒಳ್ಳೇದ? ಕೆಟ್ಟದ್ದಾನೆ. ಕೆಟ್ಟದ್ ಮಾಡಿ ಒಳ್ಳೇದಾಗ್ಬೇಕಂದ್ರೆ ಹೆಂಗಾಗುತ್ತೆ? ನೀನ್ 100 ವರ್ಷ ಈ ಚರ್ಚೆ ಕೂತ್ರೆ ನೀನ್ ಒಳ್ಳೇದಾಗಲ್ಲ.
100 ವರ್ಷ ಈ ಚರ್ಚೆ ಕೂತ್ಕೊಂಡು ನಿನ್ಗೆ ಒಳ್ಳೇದಾಗಲ್ಲ. ಹಲ್ಲೆಲೂಯಾ. ಒಳ್ಳೇದಾಗ್ಬೇಕಂದ್ರೆ ದೇವರಲ್ಲಿ ದೇವ ಸಂಧಾನದಲ್ಲಿ ಬಂದಾಗ ಚಪ್ಪಾಳೆ ತಟ್ಟಿದೆ ಎಲ್ಲರೂ ಸರಿಯಾಗಿ ಬಾಯಿ ತೆಗೆದು ಆಡಬೇಕು. ಏನಾಗಿದೆ ಇದು? ಒಳ್ಳೇದು ಅಲ್ವಾ? ಅದಾದ ನಂತರ ದೇವರ ಆಲಯದಲ್ಲಿ ಕೀರ್ತನೆ ಭಾಗವನ್ನು ಓದಿಸ್ತೀವ ಇಲ್ಲ? ಅವ್ರು ಬಾಯಿ ತೆರೆದು ಹೇಳುವಾಗ ನೀನೇನ್ ಮಾಡ್ಬೇಕು? ತಿರುಗಿ ಬಾಯಿ ತೆರೆದು ಹೇಳ್ಬೇಕು. ಬಾಯಿ ಮುಚ್ಚಬೇಕು. ಯಾರ ಹೇಳ್ತಿರ್ತಾರ, ನಾನು ಎತ್ತಾಗ ನೋಡ್ತಿದ್ರೆ ಅದು ಒಳ್ಳೇದಾ ಕೆಟ್ಟದಾ? ನಿನ್ಗೆ ಒಳ್ಳೇದಾದ್ರೆ ಹೆಂಗಾಗುತ್ತೆ? ನೋಡ್ರಿ, ನಮ್ಮ ಕೆಟ್ಟತನ ನಾವು ಅನ್ಕೊಂತೀವಿ, ನಾವು ಎಲ್ಲಿ ಕೆಟ್ಟದಾಗಿದ್ದೀವಿ, ನಾವು ಒಳ್ಳೇದೆಲ್ಲ ಮಾಡ್ತಿರೋದು, ನಾವು ಚರ್ಚೆ ಬರೋದು ಒಳ್ಳೇದಲ್ಲ. ಬರ್ತದೆ ಇಲ್ಲ ಅಂತ ನಾನು ಹೇಳಿದ್ದೆ. ಕೆಲ್ಸಕ್ಕೆ ಹೋಗ್ತದೆ ಇಲ್ಲ ಅಂತ ನಾನು ಹೇಳಿಲ್ಲ. ಕುಡುಗಲು ತಗೊಂಡು ನಾಲ್ಕು ಕತ್ತರಿಸ್ಕೊಂತೀಯಾ? ಇಲ್ಲ ಕೂದಲು ಕತ್ತರಿಸ್ಕೊಂತೀಯಾ? ಏನ್ ಮಾಡ್ತೀವಿ? ಕುಡುಗಲ್ ತಗೊಂಡು ಯಾವ್ದನ್ನ ಕತ್ತರಿಸ್ಬೇಕು ಅದನ್ನ ಕತ್ತರಿಸ್ತೀವಿ ಅಲ್ವಾ? ಇಲ್ಲಿ ಬಂದಾಗ ಮಾತ್ರನೇ ಆರಾಧನೆ ಮಾಡೋ ಟೈಮ್ನಾಗ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡೋ ಟೈಮ್ನಾಗ ಆರಾಧನೆ ಮಾಡ್ತೀವಿ. ಕೆಟ್ಟತಾನೆ? ಒಳ್ಳೇದಾ? ಹಲ್ಲೆಲೂಯಾ. ಯಾವಾಗ ಆ ಮಗನ ಬಾಯಲ್ಲಿ ಬರುವ ವಾಕ್ಯ ನಿನ್ ಬಾಯಲ್ಲಿ ಬರ್ತದೋ ಅದು ದೇವರಿಗೆ ಒಳ್ಳೇದಾಗಿ ಕಾಣ್ತದೆ. ಹಲ್ಲೆಲೂಯಾ. ನನ್ನ ದೇವರು ಅವಾಗ ನೋಡ್ತಾನೆ, ನನ್ನ ಮಗಳ ಬಾಯಲ್ಲಿ ನನ್ನ ವಾಕ್ಯ ಅವಾಗ ದೇವ್ರು ನಿಮ್ಗೆ ಒಳ್ಳೇದನ್ನು ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನಮ್ಮ. ಆರಾಧನೆ ಮಾಡ್ತಿರ್ತಾನೆ. ಯಾರ ಆರಾಧನೆ ಮಾಡಿ? ನೀನ್ ಆರಾಧನೆ ಮಾಡ್ಬೇಕಾ? ಹಲ್ಲೆಲೂಯಾ. ಯಾರೇನ್ ಮಾಡ್ತಾರಂತ ನೋಡ್ಕೊಂತಿರ್ಬೇಕಾ? ಆರಾಧನೆ ಮಾಡ್ಬೇಕು ತಾನೆ. ನಿನ್ಗೆ ಹಾಡು ಬಂದಿಲ್ಲ ಅಂದ್ರೆ ಕೂಡ ಚಪ್ಪಾಳೆ ತಟ್ಟು. ಏನೋ ಚಪ್ಪಾಳೆ ತಟ್ಟು. ಒಳ್ಳೇದನ್ನು ಮಾಡೋದನ್ನು ಫಸ್ಟ್ ನಿನಗೆ ದೇವರು ಒಳ್ಳೇದ. ಕೆಟ್ಟವ್ರು ಯಾರು ನಿನ್ ಕೆಟ್ಟದ್ ಬಾರಕ್ ಯಾವನ್ ಕೈಲಿ ಸಾಧ್ಯ ನೀನು ಒಳ್ಳೇದ್ ಮಾಡಕ್ ಪ್ರಾರಂಭಿಸಿದ್ದೆ. ಹಲ್ಲೆಲೂಯಾ ಅಲ್ವಾ? ದೇವರ ವಿಷಯದಲ್ಲಿ ಇಷ್ಟೆಲ್ಲ ನಮ್ಮ ಕೈಲಿ ಏನಿದೆ, ಕೆಟ್ಟತನವಿದೆ, ಒಳ್ಳೇದಾಗದ್ರೆ ಆಗಲಿಕ್ಕೆ ಏನು ಸಾಧ್ಯಮ್ಮ? ಮತ್ತೆ ಅಲ್ಲಿ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಮಕ್ಳ ತಗ ಜಗಳ ಆಡ್ತೀವಿ, ಗಂಡನ ತಗ ಜಗಳ ಆಡ್ತೀವಿ, ಎಲ್ಲಾರ ತಗ ಜಗಳ ಆಡ್ತೀವಿ, ಹೆಂಡತಿ ತಗ ಜಗಳ ಆಡ್ತೀವಿ, ತಂದೆ ತಾಯಿ ಜಗಳ ಆಡ್ತೀವಿ, ಅವ್ರ ತಗ ಇವ್ರ ತಗ. ನಾನು ಇಷ್ಟು ಮಾಡಿದ್ರು ಕೂಡ ನನಗೆ ಒಳ್ಳೇದೇ ಆಗೋದಲ್ಲ. ನಾನು ಬರೀ ನನ್ನ ಜೀವನದಲ್ಲೇ ಕೆಟ್ಟದಂತ ನೀನು ಅನ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನಿನ್ನಲ್ಲಿ ಏನಿಲ್ಲ, ಒಳ್ಳೇದಿಲ್ಲ. ಅಷ್ಟೇ. ಒಳ್ಳೇದಿದ್ರೆ ಕೆಟ್ಟದ್ದು ನಿನ್ ಕಣ್ಣಿಗೆ ಕಾಣೋದೇ ಇಲ್ಲ. ಅರ್ಥ ಮಾಡ್ಕೊ ಚೆನ್ನಾಗಿ. ದೇವ್ರ ವಾಕ್ಯ ಕೇಳ್ತೀಯಲ್ಲ, ಆ ವಾಕ್ಯವನ್ನು ಕೇಳಿ ಯಾವತ್ತಾದ್ರೂ ಈ ವಾರ ನನ್ನ ವಾಕ್ಯ ದೇವ್ರ ಸೇವಕ ನಿಂಗೆ ಹೇಳ್ದ ಅಂತೇಳಿ ಯಾರಿಗಾದ್ರೂ ಹೇಳಿದ? ಕನಿಷ್ಠ ನಿನ್ ಹೃದಯದಲ್ಲ ಇಟ್ಕೊಂಡೀಗ ದೇವ್ರ ವಾಕ್ಯ ಏನ್ ಹೇಳ್ತದೆ? ವಾಕ್ಯ ಎಲ್ಲಿಟ್ಕೋಬೇಕಂದ್ರೆ ನಮ್ಮ ಹೃದಯ ಎಂಬ ಅಡಿಗೆಯಲ್ಲಿ ಬಂದಿಟ್ಕೊಂಡು ನಮ್ಮ ಬೆರಳಿಗೆ ಹಾಕುವಂತ ಏನ್ ಮಾಡ್ಬೇಕಂದ್ರೆ ವಾಕ್ಯ ಎಲ್ಲಿದೆ? ಕೆಟ್ಟದಾ ಇದು ಒಳ್ಳೇದಾ? మంచిదా చెడ్డదా? ఇది వాక్యం నీ జీవితంలో లేకపోతే చెడ్డదా మంచిదా? వాక్యాన్ని నీ జీవితంలో ఉంచుకుని నువ్వు కార్యం చేస్తే నీకు మంచిదవుతుంది. వాక్యమే నీ జీవితంలో లేకపోతే మంచిది ఎలాగవుతుంది? నాకు మంచిది జరగవద్దు, నాకు మంచిది జరగవద్దు, నాకు మంచిది కావట్లేదు, ఎలాగవుతుంది మంచిది? నీలో మంచితన కార్యాలు నీలో ఉంటే కదా నీకు మంచిది చాలా సాధ్యము. నీలో మంచితనం లేదు. ఏమన్నా చెప్తే కోపము, రోషము, చర్చికి రాను, నాకేమి చెట్టిది నీకైతుందా నాకైతుందా? నీకే కదా అయ్యేది, నాకేం కాదు. హల్లెలూయా. ದೇವರ ಸೇವೆಗೆ ಸಮರ್ಪಿಸುವ ಕಾಣಿಕೆ ಒಳ್ಳೆದರಿಂದ ಸಮರ್ಪಿಸ್ತೀರಾ? ಒಳ್ಳೆ ಮನಸ್ಸಿನಿಂದ ಸಮರ್ಪಿಸ್ತೀರಾ? ಇಲ್ಲ ಸುಮ್ಮನೆ ಹಂಗೆ ಕೊಡ್ಬೇಕಂತ ಕೊಡ್ತೀರಾ? ಹಲ್ಲೆಲೂಯಾ ಹೇಳ್ರಿ. ಯಾರೆಲ್ಲ ಒಳ್ಳೆ ಮನಸ್ಸಿನಿಂದ ಕಾಣಿಕೆ ನಾನು ಧಾರಾಳವಾಗಿ ಇದನ್ನು ಕೊಡಬೇಕು, ಇದಿಷ್ಟು ಮಾತ್ರ ಅಲ್ಲ ಇನ್ನ ಕೊಡ್ಬೇಕು ನಾನು ಸೇವೆಗೆ ಅನ್ನೋಂತಾರೆ ಯಾರಾದ್ರೂ ಇದ್ದೀರಾ ಇಲ್ಲಿ? ನೋ, ನೆವರ್.
ದೇವರ ಮಕ್ಕಳೇ, ಇಷ್ಟು ಸಭೆಯಲ್ಲಿ ಇಷ್ಟು ಸಾಮಾನು ಇಷ್ಟೆಲ್ಲ ಕಾರ್ಯಗಳು ತಂದು ಹಾಕ್ತಾ ಇರುವಾಗಲಾದ್ರೂ ಕೂಡ ನಮಗೆ ಒಳ್ಳೇದನ್ನು ಯೋಚನೆ ಮಾಡೋದೇ ಆಗಿಲ್ಲ. ಹೌದಲ್ಲ? ಬಾಸು ಎಲ್ಲಿ ಬರ್ತದೆ ಇದೆಲ್ಲ ತರ್ತಾ ಇದ್ದಾರಲ್ಲ ಅವರು. ನಾನೆಷ್ಟು ಕಾಣಿಕೆ ಕೊಟ್ಟಿನ ಅವ್ರಿಗೆ ಎಲ್ಲಿಂದ ಬರ್ತಿರ್ಬೋದು ಈ ಕಾಣಿಕೆ? ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ಅದ್ರ ಬಗ್ಗೆ ಯೋಚನೆ ಬರೋದೇ ಇಲ್ಲ. ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋದು ಯಾರ ಕೈಲಾಗಲ್ಲ. ಬೇಕಾದ್ರೆ ಕೆಟ್ಟದ್ದು ಯೋಚನೆ ಮಾಡ್ರಿ. ಪಾಸ್ಟ್ರಿಗೇನ್ ಕಡಿಮೆ ಬಿಡು, ತರ್ತಾನ ಮಾಡ್ತಾನ. ಆತ್ಗೇನ್ ಗಿಡ ಹಾಕೆ ನಿಂದೆ ಮನ್ಯಾಗ ಹಂಗೆ ಅರ್ಕಂತಾನ ತರ್ತಾನ, ಇಲ್ಲಿ ತಂದ ಹಾಕ್ತಾನ. ಕೆಟ್ಟದ ಒಳ್ಳೇದಿದೆ ಯೋಚನೆ. ಹಲ್ಲೆಲೂಯ. ಮಕ್ಕಳೇ, ಒಳ್ಳೇದನ್ನು ಮಾಡುವಾಗ ದೇವರು ನಮಗೂ ಒಳ್ಳೇದನ್ನು ಮಾಡ್ತಾನೆ. ಸಭೆಗೆ 10,000 ಖರ್ಚು ಮಾಡಿದ್ರೆ ನನಗೆ ದೇವ್ರು 50,000 ಕೊಡ್ತಾನೆ. ಯಾವ ರೂಪದಲ್ಲಿ ಕೊಡ್ತಾನೆ. ಅರ್ಥ ಆಯ್ತು ನಿಮಗೆ? ಹಲ್ಲೆಲೂಯ. ನಾವು ಕೊಡುವುದರಲ್ಲಿ ಕೂಡ ನಮಗೆ ಒಳ್ಳೆತನ ಇಲ್ಲ. ಆರಾಧನೆ ಕೊಡುವುದರಲ್ಲಿ ಒಳ್ಳೆತನ ಇಲ್ಲ. ಸ್ತುತಿ ಕೊಡುವುದರಲ್ಲಿ ಒಳ್ಳೆತನ ಇಲ್ಲ. ಸರಿಯಾದ ಸಮಯಕ್ಕೆ ಬರುವುದು ಒಳ್ಳೆತನ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಮತ್ತೆ ನಮ್ಗೆ ಒಳ್ಳೇದಾಗ್ಬೇಕು. ಏನ್ ಮಾಡಿದ್ರು ಏನೋ ಒಂದು ಅಡ್ಡಕ್ಕೆ ಬರ್ತದೆ ಬಿಡು. ಏನ್ ಮಾಡಿದ್ರು ಏನೋ ಒಂದು ತೊಂದರೆ ಬರ್ತದೆ ಬಿಡು. ಯಾಕಂದ್ರೆ ಕೇಡು ಮಾಡುವುದು ಬಹಳ. ಯಾಕಂದ್ರೆ ನಿನ್ನಲ್ಲಿ ಏನಿಲ್ಲ ಅಂತ ಅರ್ಥ. ಒಳ್ಳೆತನ ಕೆಡಿಸ್ಬೇಕನ್ನೋರು ನಮಗೆ 100 ಜನ ಇರ್ಲಿ ರೀ ಹಿಂದೆ. 100 ಜನ ನಮ್ಮಿಂದ ಇರ್ಲಿ. ನಮಗೆ ಒಳ್ಳೆತನ ಇದ್ರೆ, ಒಳ್ಳೆ ಮಾಡೋದಿದ್ರೆ ಈ ಕೇಡುಗಳು ಯಾವ ಏನ್ ನಮ್ಮನ್ನು ಮುಟ್ಟೋದೇ ಇಲ್ಲ. ಅರ್ಥ ಮಾಡಿಕೊಳ್ಳೋಣ ನಾವೆಲ್ಲರೂ. ಒಬ್ಬ ಮನುಷ್ಯನಿಂದ ಒಂದು 10 ರೂಪಾಯಿ ನಮಗೆ ಬರ್ಬೇಕಂದ್ರೆ ಸುಮ್ಮನೆ ಅಲ್ಲ ಅದು. ಕಳೆದ ದಿನ ನಾನು ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಬೇಕಂದಾಗ ಈ ಚಸ್ಮಲ್ಲಿದೆ ಹಿಡಿದು ಡಾಕ್ಟರ್ ಫೀಸ್ವರೆಗೆ ಸಾರೆ ಕಟ್ಟಿದ್ದಾನೆ. ಹಲ್ಲೆಲೂಯ. ಯಾಕೆ? ಯಾರು ಅವರು? ನಾಳೆ ಆಪರೇಷನ್ ಇದೆ, ಬುಧವಾರ ಕಣ್ಣು ಆಪರೇಷನ್. ಪ್ರತಿಯೊಂದು ಫೀಸ್ ಅವರೇ ಕಟ್ತಾ ಇದ್ದಾರೆ. ಹಲ್ಲೆಲೂಯ. ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟ ಇದೆ, ನನಗೆ ಎಷ್ಟೋ ಸಮಸ್ಯೆ ಇದೆ, ನಾನು ಎಷ್ಟೋ ಕಟ್ಟಬೇಕಾದ ವಿಷಯಗಳಿದೆ. ವಾರ ಬಂದ್ರೆ, ತಿಂಗಳು ಬಂದ್ರೆ ಭಯಂಕರವಾದ ಕಷ್ಟ ಬಿಟ್ಟಿದೆ. ಆದ್ರೆ ನೋಡ್ರಿ, ಒಂದು ಚರ್ಚೆಯಲ್ಲಿ ವಾಕ್ಯ ನೋಡಿದ್ರೆ ಮನಸ್ಸಲ್ಲಿ ಯಾಕೆ ಏನೋ ಗೊತ್ತಿಲ್ಲ, ವಾಕ್ಯ ನನ್ನ ಚರ್ಚೆಯಲ್ಲಿ ಆಗ್ತದೆ. ಫೋನ್ ಮಾಡಿದಾಗ ಅಶೋಕ ಹೋಗಿ ಅವನ ಹತ್ರ ತಿಳಿಸ್ಕೊಂಡು ಫಸ್ಟ್ ಬ್ಯಾನರ್ ಮಾಡಿಸ್ತಾರೆ. ಹಲ್ಲೆಲೂಯ. ಗೊತ್ತಾಯ್ತು? ಅದಕ್ಕೆ ಇವತ್ತು ಪ್ರತಿ ವಾರ 12-13 ಅಂತ ಖರ್ಚು ಮಾಡಿಕೊಂಡು ಕೊಟ್ಟರು ಹೋಗಿ ಅಲ್ಲಿ ಆತ್ಮಗಳಿಗೆ ವಾಕ್ಯ ಹೇಳ್ತಿದ್ದೀನಲ್ಲ, ಅದು ಪ್ರತಿಫಲ ಇಲ್ಲಿ ಕೊಡ್ತಾ ಇದ್ದೀನಿ. ಸೊಂಡ್ರಿಗೆ ಹೋದೆ, ಪ್ರೇಯರ್ ಮಾಡಬೇಕು. ಅಯ್ಯ ಒಂದು ಪ್ರೇಯರ್ ಮಾಡ್ರಿ. ಆಯ್ತು ಮಾಮ, ಒಂದು ಪ್ರೇಯರ್ ಮಾಡಿ. ನನ್ನ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡ್ತಾರೆ. ಒಳ್ಳೆ ಓದಿಲ್ಲ, ಒಳ್ಳೆ ಊಟ ಮಾಡಿಸಿ ಮಾಡುವಾಗ ನಮಗೂ ಎಲ್ಲಿಂದ ದೇವರು ಮಾಡಿಸ್ಬೇಕು, ಮಾಡಿಸ್ತಾರೆ. ಹಲ್ಲೆಲೂಯ. ನಮಗೇನಿಲ್ಲ, ಚಕ್ 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 ಎಲ್ಲ ಕತ್ರಿಕೈ ನಮ್ಮದು. ಎಂತ ಕೈ? ಹೆಣ್ಮಕ್ಳು ಹೇಳ್ತಿದ್ದಾರೆ, ನಿನ್ ಕೈ ಹಿಡಿಯ, ನಿನ್ ಕತ್ರಿಕಾಯ, ನೀನು ಕತ್ರಿಕೈ ಇಲ್ಲ, ಪತ್ರಿಕೈ ಇಲ್ಲ. ಕರೆಕ್ಟ್ ಆಗಿ ದೇವರಿಗೆ ಒಳ್ಳೆ ಮನಸ್ಸಿನಿಂದ ನೀನ್ ಮಾಡೋದನ್ನ ಮಾಡು. ನಿನ್ನ ಎಂತ ಕತ್ರಿಕೈ ಇದ್ರು ಕೂಡ ದೇವ್ರು ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸ್ತಾನೆ ನಾನು ತೆಗೆದುಕೊಂಡು. ಗೊತ್ತಾ? ಇಲ್ಲಿರುವ ಎಲ್ಲ ಯಜಮಾನರಕ್ಕಿನ್ನ ನಾನು ಖರ್ಚು ಮಾಡೋದ್ರಲ್ಲಿ ನಂಬರ್ 1. ನನ್ನ ಜೋಬಾಗ ದುಡ್ಡಿತ್ತಂದ್ರೆ ಕ್ಷಣದಲ್ಲೇ ಖರ್ಚಾಗ್ಬಿಡ್ಬೇಕದು. ಹಲ್ಲೆಲೂಯ. ಗೊತ್ತಾ? ಆದ್ರೆ ಅದು ಹೆಂಗ್ ಖರ್ಚಾಗುತ್ತದೋ ಹಂಗೇ ದೇವರು ಅದನ್ನು ತುಂಬಿಸ್ಲಿಕ್ಕೆ ಸಾಧ್ಯ. ಕಾರಣ ಒಂದು, ಒಳ್ಳೆದನ್ನು ಮಾಡಿ. ನಾನು ಹೇಳ್ತೀನಲ್ಲ, ಹೊಟ್ಟೆ. ಹಲ್ಲೆಲೂಯ. ಇವತ್ತು ಕೊಟ್ಟೂರಿಗೆ ಇಷ್ಟು ದೂರಿಂದ ಅಲ್ಲಿಗೆ ಹೋಗ್ಬೇಕಾ? ಒಳ್ಳೇದ ಕೆಟ್ಟದ ಇದು? ಮತ್ತೆ ನೀವೆಲ್ಲರೂ ಬರ್ತೀರಾ?
ಎಷ್ಟು ಜನ ಕೊಟ್ಟರು ಬರೋರಿದ್ದೀರಾ? ಅಯ್ಯ ಸುಮ್ಮನೆ ಕೈಗಳಂತಿರಲ್ಲ. ನೀವ್ ಯಾರು ಕೊಟ್ಟೂರಿಗೆ ಬರ್ಬೇಡ್ರಿ. ಪ್ರತಿ ವಾರ ಕೊಟ್ಟೂರಿಗೆ ಹೋಗೋದಕ್ಕೆ ಡೀಸೆಲ್ ಖರ್ಚಿಗೆ ಹಣ ಕೊಡಿ ಸಾಕು. ನೀವು ಸೇವೆಗೆ ಬಂದಂಗೆ, ನೀವು ಅಲ್ಲಿಗೆ ಬಂದಂಗೆ, ನಾನು ಹೋಗಿ ಮಾಡಿದ್ರು ನೀವು ಮಾಡ್ದಂಗೆ. ನಿಮ್ಮೆಲ್ಲರೂ ಕರ್ಕೊಂಡಾಗ ನನ್ನ ಕಾರ್ ಸಣ್ಣದು ದೊಡ್ಡದಲ್ಲ, ಬಸ್ ತಗೊಂಡಾಗ ಬೇಕಾದ್ರೆ ಎಲ್ಲರೂ ಹೋಗೋಣ. ಆದ್ರೆ ಈಗ ಹೋಗೋದಕ್ಕೆ, ಅಲ್ಲಿ ಸೇವೆ ಮಾಡೋದಕ್ಕೆ ಪ್ರತಿ ವಾರ ಅದಕ್ಕೆ ಸಪ್ರೇಟ್ ಆದ ಕಾಣಿಕೆ ನೋಡೋಣ. ಅದು ಒಳ್ಳೇದಾ ಕೆಟ್ಟದ? ಒಳ್ಳೇದಾ ಕೆಟ್ಟದ? 12 ಒಂದನ್ನೇ ಕೊಟ್ಟಿದ್ದೆ. ಎಷ್ಟು? ಒಂದನ್ನೇ ಕೊಟ್ಟಿದ್ದೆ. ನೆಕ್ಸ್ಟ್ ಡೇ ಏನ್ ಕೊಡ್ತಿದ್ದ ದೇವರ ಒಳಗೆ? ಈ ತರ ವರ್ಷಕ್ಕೆ ಏನ್ ಕೊಡ್ತಿದ್ದಾನೆ ಅವಳಿಗೆ? 5 ಮಂದಿ ಮಕ್ಕಳು ಕೊಡ್ತಿದ್ದಂತೆ. ಸತ್ಯ ಓಡ್ಬೇಕಾದ್ರೆ ಯಾರು ಒಳ್ಳೇದನ್ನು ಮಾಡ್ತಾ ಹೋದ್ರೆ ಜೀವನದಲ್ಲಿ ಒಳ್ಳೇದನ್ನೇ ಮಾಡ್ತಾ ಹೋಗ್ಬೇಕು. ನಿನ್ನ ಲೈಫಲ್ಲಿ ಒಳ್ಳೇದಾಗ್ಬೇಕಾ? ನೀನು ಒಳ್ಳೇದನ್ನು ಮಾಡ್ಬೇಕು ಅಷ್ಟೇ. ಒಳ್ಳೇದನ್ನು ಮಾಡ್ಬೇಕು. ಅವ್ನು ನಿನ್ ಕೆಟ್ಟದೇ ಬಯಸಿರ್ಲಿ, ತಲೆ ಕೆಡಿಸ್ಕೊಂಡ ಅಲ್ಲೆಲ್ಲೂ ನೀನು ಒಳ್ಳೇದೇ ಮಾಡು. ನೀನು ಒಳ್ಳೇದೇ ಮಾಡು. ದೇವ್ ನೀನು ಒಳ್ಳೇದು ನಾಮಕ್ಕೆ ಸ್ತೋತ್ರ. ದೇವರಿಗೆ ಸ್ತೋತ್ರ. ನನ್ನ ಕಿವಿಯಾರ ಕೇಳಿ, ನನ್ನ ಕಣ್ಣಾರ ಕಂಡಿದ್ದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಸಂತೋಷವಾಗಿ ಹೋಗ್ತೀನಿ. ತಾಳೆಂತ ದೇವರು ಒಳ್ಳೆಯವನಾಗಿದ್ದಾನೆ ಅಷ್ಟೇ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ತನ್ನನ್ನು ಅರ್ತಿರುವ ತನ್ನ ಮಗನು ನಾನು ಒಳ್ಳೆಯವನಾಗಿ ಬದುಕ್ಬೇಕಷ್ಟೇ. ಹಲ್ಲೆಲೂಯಾ. ಯಾರೇ ನನಗೆ ಕೆಟ್ಟದ್ ಬಯಸ್ರೆ ನನಗೇನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ಕೇಳ್ತಿದ್ರು ಒಬ್ಬ ಬಾಸ್, ಅಯ್ಯ ಅವ್ರು ಹೇಳ್ತಾ 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 ಅಲ್ಲೇ ಇದ್ದಾರೆ, ನೀನು ಅದನ್ನು ನೋಡದೆ ಮೇಲೆ ಹೋಗ್ತಾನೆ ಇದೀಯಾ. ಅಷ್ಟೇ, ಉದಾಹರಣೆ ಇಲ್ಲ ಅಂತ ಅಷ್ಟೇ. ಕೆಟ್ಟದನ್ನು ಬಯಸೋನಿಗೆ ಕೆಟ್ಟದೇ ಇರ್ತದೆ, ಒಳ್ಳೆದನ್ನು ಬಯಸು ಹೋಗೋನಿಗೆ ಒಳ್ಳೆದೇ ಆಗ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಕಳೆದ ದಿನದಲ್ಲಿ ಸಿದ್ದಮ್ಮ ಹೇಳಿದ್ರೆ ಫೋನ್ ಮಾಡಿದ್ರು ಅಲ್ವಾ? ನೀವು ಫೋನ್ ಆಗಿದ್ರೆ ಇವತ್ತ ನಾಳೆ ಹೋಗೋದು ಅಕ್ಕಿ ಹಾಕ್ಕೊಂಬರಲ್ಲ. ಗೊತ್ತೇನಾ? ಗೊತ್ತಾ ನಿಮ್ಗೆ? 2 ಪ್ಯಾಕೆಟ್ ಅಕ್ಕಿ ನಮ್ಗಾಗಿ ತೆಗಿಲಿಕ್ಕಿಲ್ಲ. ಅದನ್ನ ಕೇಳಿದ ಅವ್ರನ್ನ ನಿಮಗೆ ಕೊಡ್ತಾರಂಗ, ನೀವೇ ಕೊಡ್ಬೇಕು, ರೊಕ್ಕ ಕೊಡ್ಬೇಕು. ಯಾಕೆ ಹೇಳ? ಅಲ್ವಾ ದುರ್ಗಮ್ಮ? ನಕ್ಕಂಗಲ್ಲ, ಒಳ್ಳೆದನ್ನು ಮಾಡ. ಜೀವನದಲ್ಲಿ ನೋಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರತಿಯೊಬ್ಬ ಮಕ್ಕಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೆ, ಮಕ್ಕಳು ಯಾವುದೇ ವಿಷಯದಾಗಲಿ ಪ್ರಾರ್ಥನೆ ಮಾಡೋದ್ರಲ್ಲಿ ಕಂಜೂಸ್ ಮಾಡಬೇಕು, ಆರಾಧನೆ ಮಾಡೋದ್ರಲ್ಲಿ ಕಂಜೂಸ್ ಮಾಡಬೇಡ್ರಿ. ಹಲ್ಲೆಲೂಯಾ. ದೇವರ ಸಂಧಾನಕ್ಕೆ ಬರುವ ಟೈಮ್ನ ಕಂಜೂಸ್ ಮಾಡಬೇಡ್ರಿ. ಕೊಡುವುದರಲ್ಲಿ ಕೂಡ ಕದ್ದುಕೊಂಡು ದೇವರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಗೊತ್ತಿದೆ, ನಿಮ್ಮ ಕೈಲಿ ಆಗಲ್ಲ ಬಿಟ್ಬಿಡ್ರಿ, ಕೊಡಕ್ಕೆ ಹೋಗ್ಬೇಡಿ. ಅದು ಕೊಡ್ಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಪರಿಪೂರ್ಣವಾಗಿ ಕೊಡದೆ ಎಳೆದೆಳೆದು ಕೊಟ್ಟರೆ ಜೀವನ ಅಂದ್ರೆ ಹಂಗೆ ಎಳೆದೆಳೆದೇ ಇರ್ತದೆ. ಹಲ್ಲೆಲೂಯಾ. ಎಷ್ಟು ಬೈತದ ಗೊತ್ತಾ ನಮ್ಮ ತಾಯಿ, ನನ್ನ ಎಷ್ಟು ರೋಪಿಸ್ತದೆ ಗೊತ್ತ ಒಂದೊಂದ್ಸಲ. ಅದಕ್ಕೆ ಏನೋ ಗೊತ್ತಿಲ್ಲ. ಮೊನ್ನೆ ರಾತ್ರಿ ನನಗೆ ಯಾಕೆ ಮನಸ್ಸು ಸರಿ ಅನಿಸಿಲ್ಲ. ಕೆಳಗಿಳಿದು ರೆಡಿ, ಬಟ್ಟೆ ಹಾಕೊಂಡು ಸೀದಾ ಕೆಳಗಿಳಿದು ಹೋಗಿ, ಅಮ್ಮ ಬಾಮ್ಮ ಕಾರಲ್ಲಿ ಕೂತ್ಕೊಂಡೆ. ಕಾರಲ್ಲಿ ಕೂತ್ಕೊಂಡು ಸೀದಾ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಸರ್ ಈ ಥರ ಇದೆ ಸರ್, ತಾಯಿ ಎಲ್ಲ ಚೆಕ್ ಮಾಡಿಸಿ ಸೋಮವಾರ ಬಾ ಅಂತ ಹೇಳಿ ಡಾಕ್ಟರ್. ಸೋಮವಾರ ಹೋಗಲ್ಲ, ಹೇಳ್ತೇನೆ. ನಮ್ಮ ತಾಯಿ ಹತ್ರ ಹಣ ಇಸ್ಕೊಂಡು ನಮ್ಮ ಅಣ್ಣಂದರು ನಮ್ಮ ತಮ್ಮನವರು ತಿಂದು ಆ ತಾಯಿದು ಎಲ್ಲರೂ ಕೂಡ ತಿಂದವರಿದ್ದಾರೆ. ಇವತ್ತಿನವ್ರಿಗೆ ನಾನು ಹೇಳುತ್ತೇನೆ, ನನಗೆ ನಾನು ಹೆಂಡತಿ ಮಕ್ಕಳು ಮಾಡ್ಕೊಂಡು ಅಲ್ಲಿದ್ದ ನನ್ನ ತಾಯಿ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡು. ಹಲ್ಲೆಲೂಯಾ. ಜೈಲಾಗಿರ್ಬೇಕಾದ್ರೆ ಮಾತ್ರ ಒಂದು 5,000 ದುಡ್ಡು ನಾನು ಕಳಿಸಿದೆ. ಅದು ಕಳಿಸಿದ್ದನ್ನ ಇವರೇ ನೆಂಟರು ನಡುಕಿರೋದೇ ತಿಂದು ನಡೆಯೋದು. ನನ್ನ ತಾಯಿ ಎಷ್ಟು ಹೇಳಿದ್ರಪ್ಪ, ಕೈ ತಪ್ಪ ಮನೆ ರೊಕ್ಕನೇ ಬೇಡ, ರೊಕ್ಕ ಬೇಡ, ನಿಮ್ಗೆ ಒಳ್ಳೇದು ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ, ನಾನು ಒಳ್ಳೇದನ್ನೇ ಮಾಡ್ತೀನಿ. ಎಷ್ಟು ಖರ್ಚಾಗುತ್ತೆ? ಒಂದು 20,000 ಆಗುತ್ತೆ, ಆಗ್ಲಿ ಬಿಡು.
ಒಳ್ಳೇದನ್ನ ಮಾಡ್ತಿರೋವರಿಗೆ ಅವ್ರಿಗೆ 100 ವರ್ಷ ಬಂದ್ರು ಕೂಡ ಅವ್ರ ಜೀವನದಲ್ಲಿ ಆಗ್ಬೇಕಂತ ಸಾರಳ ಬ್ರಾಹ್ಮಣ ಒಳ್ಳೇದನ್ನೇ ಮಾಡ್ತಾ ಹೋದ್ರೆ 99 ವರ್ಷದ ದೇವ್ರ ಮಕ್ಕಳು ಕೊಡ್ತಾರೆ. ಅಲ್ಲೆಲ್ಲೂಯ. ನಮ್ಮ ದೇವ್ರ ಸಾಮಾನ್ಯ ಒಳ್ಳೇದ್ ಮಾಡೋರ್ನ ಯೋಚನೆ ಖಂಡಿತವಾಗಿ ಅವ್ರಿಗೆ ಪ್ರತಿಫಲ ಕೊಡ್ತಾರೆ. ಅಲ್ಲೆಲ್ಲೂಯ. ಈಗ ಒಳ್ಳೇದನ್ನ ಮಾಡ್ಬೇಕಾ ಮಾಡಬಾರ್ದಾ? ಏನ್ ಬಸವರಾಜ, ನಾನೇನ್ ಹೇಳ್ತಿದ್ದೇನೆ ಅಂದ್ರೆ, ನೀವು ಅದನ್ನು ಮಾಡಿ ನೋಡ್ರಿ, ದೇವರಿಗೆ ಕೊಟ್ಟು ಪರೀಕ್ಷಿಸಿ ನೋಡ್ರಿ, ಸಮಯವನ್ನು ಕೊಟ್ಟು ನೋಡ್ರಿ, ದೇವರ ಹತ್ರ ಪ್ರಾರ್ಥನೆ ಕೊಟ್ಟು ನೋಡ್ರಿ, ಆರಾಧನೆ ಕೊಟ್ಟು ನೋಡ್ರಿ, ದೇವರ ವಾಕ್ಯಗಳಲ್ಲಿ ಓದುವುದನ್ನು ಕೊಟ್ಟು ನೋಡ್ರಿ, ವಾಕ್ಯಗಳನ್ನು ಕೇಳಿ ಅದನ್ನು ಲೋಕದವರಿಗೆ ಹೇಳುವುದನ್ನು ಕೊಟ್ಟು ನೋಡ್ರಿ, ದೇವರಿಗೆ ಕೊಡುವ ಕಾಣಿಕೆಯಲ್ಲಿ ಕೊಟ್ಟು ನೋಡ್ರಿ, ನಿಮ್ಮ ಜೀವಿತ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಕೊಡಬೇಕ್ರಿ, ಕೊಡಬೇಕು. ಒಳ್ಳೆದನ್ನು ಮಾಡಬೇಕು. ಒಳ್ಳೆದನ್ನು ಮಾಡುವಾಗಲೇ ನಮಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ನಾವು ಯಾವಾಗ ಒಳ್ಳೇದನ್ನು ಮಾಡೋಕ್ಕಾಗಿಲ್ಲ, ನಾವು ಯಾವತ್ತೂ ಕೂಡ ಒಳ್ಳೇದನ್ನು ಕೊಯ್ಯಕ್ಕಾಗಲ್ಲ. ಅದಕ್ಕೆ ವಚನ ಹೇಳ್ತದೆ, ಒಳ್ಳೇದನ್ನು ಬಿತ್ತುವವನು ಒಳ್ಳೆದನ್ನೇ, ಕೆಟ್ಟದನ್ನು ಬಿತ್ತುವವನು ಕೆಟ್ಟದನ್ನೇ ಕೊಡ್ತಾನೆ. ಅರ್ಥ ಆಯ್ತಾ ಸುತ್ತಮ್ಮ? ಕೆಲಸ ಬೇಕಂದ್ರೆ ಒಳ್ಳೇದನ್ನು ಮಾಡು. ಬೆಳಿಗ್ಗೆ ಎದ್ದು ದೇವರ ಪಾದದಲ್ಲಿ ಕೂತ್ಕೊಂಡು, ದೇವ್ರೇ ನಾನು ನಿನ್ನ ಪಾದ ಹಿಡ್ಕೊಂಡಿನಪ್ಪ, ನನ್ನ ಜೀವಿತ ಭವಿಷ್ಯತ್ತನ್ನು ಕಟ್ಟು ದೇವರೇ ಎಂಬುದಾಗಿ ಒಳ್ಳೆದನ್ನು ಮಾಡು. ದೇವರು ನಿನ್ನ ಜೀವನದಲ್ಲಿ ಒಳ್ಳೆದನ್ನು ಮಾಡ್ತಾನೆ. ಅದು ನಿನಗೆ ಕಷ್ಟ ಆಗಿರ್ಬೋದು, ನನ್ನ ಏಸಪ್ಪನಿಗೆ ಕಷ್ಟ ಅಲ್ಲ, ನನ್ನ ಏಸಪ್ಪನಿಗೆ ಕಷ್ಟ ಅಲ್ಲ ಅದು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ ಹೇಳಲ್ವಾ? ನೋಡ್ರಿ, ಹನ್ನೆರಡಿಗೆ ಮಕ್ಕಳಿರೋದು ಕಷ್ಟ ತಾನೆ ಅವಳ ಜೀವನದಲ್ಲಿ. ಅವಳು ಅನ್ಕೊಂಡಿಲ್ಲ ಪರಿಸ್ಥಿತಿ ಇಷ್ಟೇ ಬಿಡಪ್ಪ, ನಾನಿನ್ನ ಮಕ್ಕಳು ಇರೋದೇ ಇಲ್ಲ ಅನ್ಕೊಂಡು. ಸಾರಳು ಕೂಡ ಏನಂದು, ಅಯ್ಯೋ ಏನ್ ಸ್ವಾಮಿ ಹಂಗೆ ಹೇಳ್ತಿದ್ಯಾ ಅನ್ಕೊಂಡ್ಲ ಅವಳು. ನಗ್ತಾ ಇದ್ದಾಳು ಅವಳು ಹಿಂದೆ ನಿಂತ್ಕೊಂಡೆ. ಏನಂತೆ, ನನಗೆ ಮುಟ್ಟು ನಿಂತೋಗಿದೆ, ಎಲ್ಲ ನಿಂತೋಗಿದೆ, ನನಗೆ ಗರ್ಭಫಲ ಬರೋದ ಏನಿದೆ ಅಂತ ನಗ್ತಾ ಇದ್ದಾಳೆ ಅವಳು. ಸಾರಳೆ, ಏನ್ ನಗ್ತಾ ಇದೀಯಾ ನೀನು? ಇಲ್ಲ ಇಲ್ಲ ಸ್ವಾಮಿ, ನಾನು ನಕ್ಕಿಲ್ಲ ಅಂತ ಹೇಳ್ತೀನಿ. ನೀನ್ ನಕ್ಕಿದ್ ನಾನು ನೋಡಿದ್ದೀನಿ. ನಗಬೇಡ. ಎಲ್ಲೂಯ, ಒಳ್ಳೇದ್ ಮಾಡಿದ್ರೆ ನಾನು ನೋಡಿದ್ದೀನಿ. ನಾನು ಒಳ್ಳೇದ್ ಮಾಡ್ತೀನಿ. ನಮ್ಮ ಕೈಲಿ ಆಗಲ್ಲ ಅನ್ಕೊಂಡೋದನ್ನ ದೇವರು ಒಳ್ಳೆತನವನ್ನು ಯಾವಾಗ 12 ಬಂದು ದೇವರ ಪಾದಗಳನ್ನು ಹಿಡಿದುಕೊಂಡು ದೇವರ ಹತ್ರ ಕೂತ್ಕೊಂಡು ಅಳೋದನ್ನು ನೋಡಿದ ದೇವರು ಒಳ್ಳೆದನ್ನು ಮಾಡಕ್ಕೆ ಪ್ರಾರಂಭಿಸಿರ್ಲಿಲ್ಲ. ದೇವರು ಅವಳ ಜೀವನದಲ್ಲಿ ಒಳ್ಳೆದನ್ನು ಮಾಡ್ಲಿಕ್ಕೆ ಪ್ರಾರಂಭಿಸಿದ. ಅದೇ ಪೆನ್ನಳಿ ಇವಾಗ ಮಾತಾಡ್ತಿದ್ದಾಳ, ಬಾಯಿ ಮುಚ್ಕೊಂಡಿದ್ದಾಳ. ಹಿಂಗ ಒಳ್ಳೆದನ್ನು ಮಾಡುವ ಆಸಕ್ತಿ ಉಳ್ಳವರು ಯಾವ ಕೇಡುಗಳನ್ನು, ಯಾವ ಕೆಡಕನ್ನು ಕೂಡ ನಿನ್ನ ಟಚ್ ಮಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳುತ್ತೆ. ಒಂದೊಂದ್ಸಲಿ ಒಳ್ಳೆತನಕ ನೀವು ಒಳ್ಳೆತನದಲ್ಲಿ ಇದ್ರು ಕೂಡ, ಒಳ್ಳೆದನ್ನು ಮಾಡುವುದರಾಗಿದ್ರು ಕೂಡ ನಿಮಗೆ ಕಷ್ಟ ಸಂಭವಿಸುತ್ತಂದ್ರೆ ನೀವು ನಿಜವಾಗ್ಲಿ ಧನ್ಯರೇ. ನೀವು ನಿಜವಾಗ್ಲಿ ಧನ್ಯರೇ. ತಿಳ್ಕೊಂಡ್ಬಿಡ್ರಿ, ಆ ಸ್ಟೆಪ್ ಬೇರೆ ಆಗುತ್ತಂತ ನಿಮ್ ಲೈಫಲ್ಲಿ. ಆ ಸ್ಟೆಪ್ ಬೇರೆ ಆಗುತ್ತಂತ ಅರ್ಥ. ಹಲ್ಲೆಲೂಯಾ. ಯಾಕಂದ್ರೆ ಯೋಸೇಫನು ಮಾಡ್ಲಿಲ್ಲ ತಪ್ಪು, ಒಳ್ಳೆದನ್ನು ಮಾಡ್ದ. ಆದ್ರೂ ಕೂಡ ಅವನ್ ಏನ್ ಮಾಡಿದ್ರು, ತಪ್ಪಿನಲ್ಲಿ ಸಿಲುಕಿಸಿ. ಆದ್ರೆ ಅವನ ಜೀವನ ಏನಾಯ್ತು, ಈಗ ಸರ್ವಾಧಿಕಾರಿ ಮಾಡಿ. ಸ್ತೋತ್ರ ಹೇಳ್ತೀನಿ. ಬೆಳಗಿನ ಸಮಯದಲ್ಲಿ ಒಳ್ಳೆದನ್ನು ಮಾಡುವವರು ಆಸಕ್ತಿ ಉಳ್ಳವರಾಗಿದ್ದಾರೆ. ಒಳ್ಳೆದನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಯಾರು ಇಲ್ಲ. ಸ್ತೋತ್ರ ಹೇಳಲು ಇಷ್ಟು ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಆಗಲಾರದ ಕಾರ್ಯಗಳು ಈ ದಿನಮಾನಗಳಲ್ಲಿ ಕೇಳದ ಈ ವಾಕ್ಯಗಳನ್ನು ನಿಂತುಕೊಂಡು ಜೀವಿಸಿರಿ. ಖಂಡಿತವಾಗಿ ನಿಮಗೆ ಒಳ್ಳೇದಾಗಿಲ್ಲ ಅಂದ್ರೆ ನನ್ನ ಕೇಳಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ನಿಮ್ಮೆಲ್ಲರಿಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಿ ನಾನು ಹೇಳುತ್ತೇನೆ, ಯಾರೇ ಮಕ್ಕಳನ್ನು ನೋಡಿ, ಯಾರೇ ಬೆಳೆಯೋದನ್ನು ನೋಡಿ, ಯಾರೋ ಶ್ರೀಮಂತಿಕೆಯಲ್ಲಿ ಇರೋದನ್ನು ನೋಡಿ ನೀವೇನ್ ಮಾಡಬೇಡ್ರಿ. ಅವ್ರನ್ನ ಯಾವತ್ತೂ ಕೂಡ ಕೆಟ್ಟದಾಗಿ ಯೋಚನೆ ಮಾಡ್ರೆ, ಕೆಟ್ಟದಾಗಿ ನೋಡ್ತಾರೆ, ಒಳ್ಳೇದಾಗಿ ನೋಡಿ. ದೇವ್ರು ಇನ್ನ ಚೆನ್ನಾಗಿ ಹೇಳಿದಪ್ಪ, ಏನ್ ಮಾಡಿದ್ದ ಇವಳು ಏನೋ ಮಾಡ್ಯಾಳ, ಅದಕ್ಕೆ ಹಿಂಗಾಗಿ ಹೇಳಿಗಳು ಅಂತ ಅನ್ಬೇಡ. ದೇವರು ಅವ್ನ ಆಶೀರ್ವದಿಸಿದ ಅವನ್ಕೊಂಡು ಹೆಚ್ಚಾಗಿ ನಿಮ್ಮ ದೇವರ ಆಶೀರ್ವಾದ ಮಾಡಿ. ಅಲ್ಲೆಲ್ಲೂಯಾ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಒಂದು ಸಮಯ ಎಲ್ಲರೂ ಒಳ್ಳೆದನ್ನು ಮಾಡುವರಾಗಿ. ದೇವ್ರೆ, ಈ ಸಮಯ ನಿನ್ನ ಕೈಲಿ ಮೊಣಕಲ್ ಹಾಕಿದ್ರೆ
దేవుడా, నేను మంచిదని మంచి కార్యాలు చేయుటకు, ఆసక్తి గల వారి ఉండుటకు నన్ను బలపరచు ప్రభువా. నేను మంచి కార్యాలు మంచిదని చేస్తే, మంచిది ఆసక్తిగా చేస్తే నా జీవితంలో నువ్వు మంచిదే చేసే ప్రభు అయి ఉన్నావు కదా దేవా. ఎక్కడ మంచితనాన్ని చెయ్యక నా జీవితం ఇంకా మంచిది కాలేదని యోచిస్తున్నాను. ఈ రోజున ఆ మంచితనాన్ని గురించి ప్రకటించినందుకు స్తోత్రం, ವಿಸ್ತರಿಸಿನಂದುಕು ಮಾತನಾಡಿನಂದುಕು ಸ್ತೋತ್ರ ಪ್ರಭುವಾ. ಒಳ್ಳೆಯದನ್ನು ಮಾಡುವುದನ್ನು ನಾನು ಆಸಕ್ತಿಯ ಮಗಳಾಗಿರುವಂತೆ ಮಾಡಿಸುವ. ಯಾರು ಎಷ್ಟು ಗಂಟೆಗೆ ಬರ್ತಾರೆ ನನಗೆ ಯಾರು ಸ್ವಾಮಿ, ನಾನು 7:30 ಬರ್ತೀನಿ, ಅದು ಒಳ್ಳೆಯದು. ಯಾರು ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಸ್ವಾಮಿ, ಆದ್ರೆ ನಾನು ಬೆಳಗ್ಗೆ ಮುಂದೆ ಪ್ರಾರ್ಥನೆ ಮಾಡುತ್ತೇನೆ, ಅದು ಒಳ್ಳೆಯದಾಗಿದೆ ಸ್ವಾಮಿ. ಪ್ರತಿದಿನ ನಾನು ಪ್ರಾರ್ಥನೆ ಮಾಡದೆ ಊಟ ಮಾಡಿ ಮಲಗೋದಿಲ್ಲ ಸ್ವಾಮಿ, ಪ್ರಾರ್ಥನೆ ಮಾಡಿ ನಾನು ಊಟ ಮಾಡಿ ಮಲಗುತ್ತೇನೆ. ಇದು ಒಳ್ಳೆಯದು ಮಾಡುವವನಿಗೆ ಯಾವ ಕೇಡು ಕೂಡ ಯಾವ ಕೇಡು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ ದೇವಾ, ನಿನಗೆ ಮಹಿಮೆ ಸಲ್ಲಿಸ್ತೇನೆ ಕರ್ತನೆ, ನಿನಗೆ ವಂದನೆಗಳು ಸಲ್ಲಿಸ್ತೇನೆ ದೇವರೇ. ನನ್ನಲ್ಲಿರುವ ಈ ಸ್ವಭಾವಗಳನ್ನು ತೆಗೆದು ಒಳ್ಳೆಯ ಸ್ವಭಾವಗಳಿಂದ ನನ್ನನ್ನು ಬಲಪಡಿಸು ಕರ್ತನೆ. ಬಿಡುಗಡೆ ಕಾಣುವುದಕ್ಕೆ ನನ್ನನ್ನು ಬಲಪಡಿಸು ದೇವರೇ. ಎಸ್ ಲಾರ್ಡ್, ನನ್ನ ಸೇವಕನು ಇದನ್ನು ಮಾಡುವುದರಿಂದ ಒಳ್ಳೆಯದೆಂದು ಹೇಳಿರುವಾಗ ನಾನು ಅದನ್ನು ಮಾಡುವುದಕ್ಕೆ, ಆ ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ನನ್ನನ್ನು ಬಲಪಡಿಸು ದೇವರೇ. ನಾನು ಒಳ್ಳೆಯದನ್ನು ಮಾಡದೆ ಕರ್ತನೆ ಕೆಟ್ಟು ಆದಂತ ಶತ್ರು ಕಾರ್ಯಗಳನ್ನು ತಪ್ಪಿಸಿಕೊಳ್ಳೋಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಅದಕ್ಕಾಗಿ ನನಗೆ ಒಳ್ಳೆಯದನ್ನು ಮಾಡು ದೇವರೇ, ನನಗೆ ಒಳ್ಳೆಯದನ್ನು ಮಾಡು ಕರ್ತನೆ. ನಿನಗೆ ಸ್ತೋತ್ರ ಕರ್ತಾವೇ, ನಿನಗೆ ವಂದನೆ ಸ್ವಾಮಿ. ನಾನು ಎಲ್ಲೆಲ್ಲಿ ಕೆಟ್ಟದನ್ನು ಮಾಡ್ತಿದ್ದೀನಿ ನನಗೆ ಎಚ್ಚರಪಡಿಸಬೇಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಪ್ರಾರ್ಥನೆಗೆ ಬರುವ ವಿಷಯದಲ್ಲಿ, ಟೈಮ್ಸ್ಗೆ ಬರುವ ವಿಷಯದಲ್ಲಿ, ಕರ್ತನೆ ಆರಾಧನೆಯಲ್ಲಿರುವ ವಿಷಯದಲ್ಲಿ, ಸ್ತುತಿಸುವ ವಿಷಯದಲ್ಲಿ, ಪ್ರಾರ್ಥನೆ ಮಾಡುವ ವಿಷಯದಲ್ಲಿ, ವಾಕ್ಯ ಕೇಳುವ ವಿಷಯದಲ್ಲಿ, ನಿನ್ನನ್ನು ಆರಾಧಿಸುವ ವಿಷಯದಲ್ಲಿ, ನಿನಗೆ ಕೊಡುವುದರ ವಿಷಯದಲ್ಲಿ, ಕುಟುಂಬದಲ್ಲಿ ಇರುವಾಗ ನಾನು ಯಾವ ರೀತಿಯಲ್ಲಿ ಇರಬೇಕಾದಂತ ವಿಷಯದಲ್ಲಿ, ಇತರ ಜನರ ಜೊತೆಯಲ್ಲಿ ನಾನು ಯಾವ ರೀತಿಯಲ್ಲಿ ಇರಬೇಕನ್ನೋ ವಿಷಯದಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನನ್ನ ಜೀವನ ಒಳ್ಳೆಯದು ಮಾಡುವ ಜೀವನವಾಗಿ ಮಾರ್ಪಡಬೇಕು. ನನ್ನನ್ನು ನಡೆಸು ಕರ್ತನೆ, ನಿನಗೆ ಸ್ತೋತ್ರ ಹೇಳುತ್ತೆ. ನೀನು ಎಲ್ಲವನ್ನು ನೋಡ್ತಾ ಇದೆಯಾ ನನ್ನ ಜೀವನದಲ್ಲಿ, ಯಾವುದು ಮರೆ ಇಲ್ಲ ಕರ್ತನೆ, ಯಾವುದು ಮರೆ ಇಲ್ಲ ಸ್ವಾಮಿ, ಎಲ್ಲವನ್ನೂ ನೀನು ಬಲ್ಲ ಆತನು ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬರಡು ಭೂಮಿಯಲ್ಲಿ ನಿನ್ನನ್ನೇ ನೋಡುವೆನಯ್ಯ, ನಿನ್ನನ್ನೇ ಬಯಸುವೆನಯ್ಯ. ಏಸಯ್ಯ 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 ಏಸಯ್ಯ. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪವಾಸಗೈದರು, ಆಶ್ರಯ ನೀನೇ ಏಸಯ್ಯ, ಬಂಡೆಯು ನೀನೇ ಏಸಯ್ಯ, ಆಶ್ರಯ ನೀನೇ ಏಸಯ್ಯ, ಬಂಡೆಯು ನೀನೇ ಏಸಯ್ಯ 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 ಏಸಯ್ಯ. ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ
ನನ್ನ ರಾಜನಯ್ಯ. ದೇವ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಏಸಯ್ಯ 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 ಏಸಯ್ಯ. ಕರ್ತನೇ, ಭಕ್ತನಾದ ದಾವೀದನು ಕಾಡಲಿದ್ದು ಕೊಂದಿಸು. ಅಪ್ಪ, ನಿನ್ನ ಕಡೆಗೆ ನೋಡುವಾಗ ಸೌಲನ ತಂದಾಕುವ ಎಲ್ಲ ಅಪಾಯಗಳಿಂದ ತಪ್ಪಿಸಿ ಅವನನ್ನು ನಡೆಸಿದವನೇ ನಿನಗೆ ಸ್ತೋತ್ರ. ಒಳ್ಳೆದನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವನಾಗಿದ್ದನು ಸ್ವಾಮಿ. ಆ ದಾವೀದನು ಮೇಲೆ ಎಷ್ಟೋ ಸಮಯದಲ್ಲಿ ಸೌಲನು ಪರಿಚಿಗಳಿಂದ, ಬಿಲ್ಲುಗಳಿಂದ, ಕತ್ತಿಗಳಿಂದ ಅವನನ್ನು, ಈಟಿಗಳಿಂದ ಅವನನ್ನು ಸಾಯಿಸೋದಕ್ಕೆ ಬಂದ್ರು ಕೂಡ, ಅವನ ಕೈಯಲ್ಲಿ ನೀನು ಅವನನ್ನು ಒಪ್ಪಿಸಿಕೊಟ್ರು ಕೂಡ ದಾವೀದ ಅವನನ್ನು ಮುಟ್ಟಿಲ್ಲ. ಕರ್ತನೆ, ಒಳ್ಳೆದನ್ನು ಮಾಡಿದ ಕರ್ತನೆ, ಆ ಒಳ್ಳೆದನ್ನು ಮಾಡಿದ ದಾವೀದನನ್ನು ಅರಸನಾಗಿ ಅವನ ಕರ್ತನೆ ವಂಶ ಪುರವರೆಲ್ಲ ಅರಸತನದಲ್ಲಿಟ್ಟು ನಡೆಸಿದ ದೇವ, ನಿನಗೆ ಸ್ತೋತ್ರ ಹೇಳಿದ್ದೇನೆಯ್ಯ. ನಾವು ಬಂದಿರುವ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ಕೂಡ ಒಳ್ಳೆದನ್ನು ಮಾಡುವುದಾಗುವುದು ನಮ್ಮನ್ನು ನಡೆಸು ಕರ್ತನೆ. ಈ ದಿನದಿಂದ ಸ್ವಾಮಿ, ನಾವು ಒಳ್ಳೆತನದಲ್ಲಿ, ಒಳ್ಳೆ ಕಾರ್ಯಗಳನ್ನು, ಒಳ್ಳೆದನ್ನು ಬಯಸುವುದರಲ್ಲಿ ಸ್ವಾಮಿ ನಾವು ಜೀವಿಸುವುದಕ್ಕೆ ಕೃಪೆ ಮಾಡಪ್ಪ. ಒಳ್ಳೆದನ್ನು ಕೊಡುವಂತೆ ಕೃಪೆ ಮಾಡು ಸ್ವಾಮಿ. ನಾವು ಕೊಡುವುದು ಒಳ್ಳೆದಾಗಿ ಕಾಣ್ಬೇಕು ಸ್ವಾಮಿ. ಅದು ಬಿಟ್ಟಿದ್ದಲ್ಲ, ಕೆಟ್ಟದ್ದಲ್ಲ, ಹೆಚ್ಚಾಗಿರುವಂಥದ್ದಲ್ಲ ಸ್ವಾಮಿ. ಅಮೂಲ್ಯವಾದದ್ದು ಕರ್ತನೆ, ಅಮೂಲ್ಯವಾದದ್ದು ಸ್ವಾಮಿ. ನಾವು ಏನೇ ಒಳ್ಳೆದನ್ನು ಮಾಡುವುದರ ವಿಷಯದಲ್ಲಿ ಅಮೂಲ್ಯವಾದದ್ದನ್ನು ಮಾಡುವಂತೆ ನಮ್ಮನ್ನು ಬಲಪಡಿಸು, ನಿನ್ನ ನಾಮ ಮಹಿಮೆ ಪಡಿಸು. ಮುಂಜಾನವೇ ಆರಾಧನೆಯಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ.